ಹೊಂಟು ಸೂರ್ಯ ಮುಳುಗುದ್ರಾಗ ಅವ್ರ ಕಣ್ಣಾಗ ಅವ್ರ ಬಟ್ ಚುಚ್ಚಿ ಮನಿಗೆ ಹೋಗುದು. ಇದು ನಮ್ಮ ಕೆಲಸ. ಅದಕ್ಕ ಇದನ್ನ ಪಂಚಮಭೂತದ ಶರೀರ ಕೊಟ್ಟಾನಪ್ಪ ಅಂದ್ರ ಒಂದು ಕ್ಷಣ ಆದ್ರೂ ಏನ್ ಮಾಡ್ಬೇಕು, ಒಂದು ದಿನ ಆದ್ರೂ ಅವನಿಗಾಗಿ ನಿನ್ನ ಭಕ್ತಿ ಅಥವಾ ಏನು ಸಮಯವನ್ನು ಮೀಸಲಿಡು ಅಂತ ಹೇಳ್ತಾರ. ಹೌದೌದು. ಅದಕ್ಕಾಗಿ ನಾವ್ ಹೆಂಗ ದುಡಿಬೇಕಾಗ್ಯದ ಹೆಂಗ್ರಿಪ್ಪ, ಮಡದಿ ಮಕ್ಕಳು ನಾವೆಲ್ಲರೂ ಭಕ್ತಿ ಅಂತ ದುಡಿಬೇಕಾಗ್ಯದ. ಭಾವ ಇದ್ದಂಗ ಭಗವಂತ ಅಂತ ಹೇಳ್ತಾರಲ್ಲ, ಹಂಗ ಹೆಂಗ ಕೇಳು. ಮಡದಿ ಮಕ್ಕಳು ಭಕ್ತಿ ದುಡಿರಿ ತಡೆಯಾತಕ ಭಾವ ಸುದ್ದಿದ್ರ ಕಡಿಮಿಲ್ಲ ನಿಮ್ಮ ಭಾಗ್ಯಕ. ಹೌದೌದು. ಗುರುಪಾದ ಪೂಜೆ ಮಾಡೋ ಮಾಡು. ನೀ ಹೇಳಕ್ ಹೋಗಸ್ತು ನಿನ್ಗೊಂದೇನು ಕೊಂಚ ಕಿಸದ್ ಕೊಡು. ಇಲ್ರಿ, ಕಾಲ್ ನುಸಾಕತ್ತ. ಕಾಲಲ್ಲ, ಚೇರ್ಮನ್ ಅವಾಗೊಂದು ಸಿಟ್ರಿ ಕೊಡ. ಭಯ ಯಾತಕ ಈ ಸಂಸಾರದೊಳಗ ಸುಳ್ಳು ಹೇಳೋ ಕ್ಷಣ ಕ್ಷಣಿಕ ಗುರುಪಾದ ಪೂಜೆ ಮಾಡೋ ಭಯ ಯಾತಕ ಸಂಸಾರದೊಳಗ ಸುಳ್ಳೇಳೋ ಕ್ಷಣ ಕ್ಷಣಿಕ. ಮಾಡದಿ ಮಕ್ಕಳು ಭಕ್ತಿಲ ದುಡಿರಿ ತಡೆಯಾತಕ ಭಾವ ಸುದಿದ್ರ ಕಡಿಮೆ ಇಲ್ಲ ನಿಮ್ಮ ಭಾಗ್ಯಕ. ಗುರುಪಾದ ಪೂಜೆ ಮಾಡೋ, ಗುರುಪಾದ ಪೂಜೆ ಮಾಡೋ ತಡೆಯಾತಕ ಸಂಸಾರದೊಳಗ ಸುಳ್ಳು ಹೇಳೋ ಕ್ಷಣೋ ಕ್ಷಣಿಕ. ಏ ಸಾಕಟೈಶ್ವರಿ ಕೊಟ್ಟಾನ ಭಗವಂತ ಭಕ್ತಿ ಇರು ತನಕ. ಅವನಿಗೆ ನೆನೆಸಿ ಬೇಕಾದ ಉಣ್ಣೋ ಭಕ್ತಿ ಮರೆಯೋ ತನಕ. ಮಾನವ ಜನ್ಮ ಮರೆತ ನಡೆದರ ಇರುದ್ಯಾತಕ. ಗುರುಪಾದ ಪೂಜೆ ಮಾಡೋ ಭಯ ಯಾತಕ ಸಂಸಾರದೊಳಗ ಸುಳ್ಳೇಳೋ ಕ್ಷಣ ಕ್ಷಣಿಕ. ಮಾಡದಿ ಮಕ್ಕಳು ಭಕ್ತಿಲ ದುಡಿರಿ ತಡೆಯಾತಕ ಮಾಡದಿ ಮಕ್ಕಳು ಭಕ್ತಿಲ ದುಡಿರಿ ತಡೆಯಾತಕ ಭಾವ ಸುದಿದ್ರ ಕಡಿಮೆ ಇಲ್ಲ ನಿಮ್ಮ ಭಾಗ್ಯಕ. ಗುರುಪಾದ ಪೂಜೆ ಮಾಡೋ, ಗುರುಪಾದ ಪೂಜೆ ಮಾಡೋ ತಡೆಯಾತಕ ಸಂಸಾರದೊಳಗ ಸುಳ್ಳು ಹೇಳೋ ಕ್ಷಣೋ ಕ್ಷಣಿಕ. ಆಚೀನಿಯಾಗಿ ಮಾಡುತ್ತ ನಡಿಯ ನಿನ್ನ ಸಂಸಾರಕ್ಕ. ಧಾನಿಯಾಗಿ ಇರೋ ಹೋಗೋ
ವ್ಯತ್ಯಾಸ ಐತಿ ನೋಡ. ಏನ್ರಿಪ್ಪ? ಸಂಸಾರಕ್ಕೆ ಏನಾಗಂದಾರ ಅವರು? ಏನಾಗಂದ್ರಿಪ್ಪ? ಜೀನ್ ಇರಬೇಕಂತ, ಹೌದಾ? ಪಾರಮಾರ್ಥಕ ಮಾತ್ರ ದಾಣಿಯಾಗಿರ್ಬೇಕಂತ. ದಾನಿ ಆಗಿರ್ಬೇಕು. ಯಾಕ್ರಿಪ್ಪ? ಹಿಂದ ಸತ್ಯಯುಗದಾಗ ಪಾಂಡವರು ಯಜ್ಞ ಮಾಡ್ತಿರ್ಬೇಕಾರ ಹೌದ್. ಏನ್ ಮಾಡಿದ್ರು? ಯಜ್ಞ ಕಾರ್ಯಕ್ಕೆ ಏನಾದ್ರು ಕೊಳೆಂ ಬಿದ್ದಿತ್ಲಾ? ಯಾರ ಕಡೆ ಕಳ್ಸಿರು? ಯಾರ ಕಡೆ ರೀಪ? ಕುಬೇರಪ್ಪ ಅಂದ್ರೆ ಇವ್ ದೇವಾತ್ರಿಗೆ ದೇನೆ ಕೊಟ್ಟವ. ದೇವ್ರಗಳಿಗೆ ದೇನೆ ಕೊಟ್ಟವ. ಈಗ ಊರಾಗ ಯಾರೇ ಸಾವುಕಾರಗಳು ಇರ್ತಾರ ಗೊತ್ತಿಲ್ಲ, 100ಕ್ಕೆ 100 ರೂಪಾಯಿ ಬಡ್ಡಿ ಹೆಚ್ಚಿ ಕೊಡ್ತಿರ್ತಾರ. ಹೌದೌದು. ಗಂಟ 100 ಬಡ್ಡಿ 100, ಆಮೇಲೆ ಎಷ್ಟು ಕೊಡ್ಬೇಕು ಅವಂಗ? 200 ಕೊಡ್ಬೇಕು. ಹಿಂಗ ಸಾವುಕಾರ ಕುಬೇರ್ ಇದ್ದ. ಹೌದ್. ಯಾರ ಹತ್ರ ಹೋಗ್ಬೇಕು ಈ ಯಜ್ಞ ಕಾರ್ಯಕ್ಕ ದೇನೆ ತೆಗಿಬೇಕಂತ ಕೃಷ್ಣನ್ ಕೇಳಿದಾಗ ಕೃಷ್ಣ ಪರಮಾತ್ಮ ಏನಂದ ಅವ್ರಿಗೆ ಸೂಚನೆ? ಏನ್ರಿಪ್ಪ? ಕುಬೇರನಂತೆ ಹೋಗಿ ಕೇಳು. ಕುಬೇರನಂತೆ ಹೋಗಿ ದೇನೆ ಕೇಳೋದ್ ಬೇಕಂತ ತಿಳ್ಕೊಂಡ ಭೀಮ್ ಹೋದ. ಭೀಮ್ ಹೋಗುದ್ರಾಗ ಇವೇನ್ ಮಾಡಕ್ತಿದ್ದ ಕುಬೇರ? ಏನ್ ಮಾಡಾಕ್ತಿದ್ದ? ನವನಿ ರಾಶಿ ಆಗಿತ್ತ ಅವನು ಹೊಲ್ದಂದ. ಹೌದ್. ಹಾಡು ತಿಳಿವಲ್ವನ್ರಿ? ಅವರು ಅರ್ಧ ಮಾತ ಇಲ್ಲ ಮತ್ ನೋಡ್ರಿ, ಮಳಲಿ ಬಿಟ್ಟು ಉಮ್ದಿಗೆ ಹೋದ್ಮೇಲೆ ಈಗೇನೋ ಅರ್ಥ ಆಗ್ತಿಲ್ಲ ಅದರಿ. ಗೌಡ್ರು ಬಂದಾರ ಈ ಕಡೆ ಕಣ್ಣೊಳಿದು. ಮತ್ತ ನಿಮಗೂ ನಾನು ತಪ್ಪಕತಿ. ನಮ್ಮ ಕಣ್ಣಪ್ಪ ಮರಯ ಯಾಕ್ರಿಪ್ಪ? 20 ರೂಪಾಯಿ ಐರಿ ಹಾಕಿದ್ರ, ಮತ್ತ ದೇವ್ರು ಹೂಗಾರಗಳು 101 ರೂಪಾಯಿ ಹಾಕಿರು. ಮಾರಾಯಿಗಳು ಎಲ್ಲಾರಿ ಊಟ ಇಲ್ಲಿ ಗೌಡಪ್ಪ ಬಂದಾನೀಗ ಎಲ್ಲಾರಿ ಊಟ ಮಾಡ್ರಿ ಏನಂತಾರ? ಮಾರಾಯಿಂದ 100 ರೂಪಾಯಿ ಕೊಡು. ಕೊಡು. ಇನ್ನ ಸುಮ್ ಕುಂಡ್ರಂಗಿಲ್ಲ, ಅಲ್ಲಿ ಹೂಗಾರಗ 50 ರೂಪಾಯಿ ಇಟ್ಟು ಭಕ್ತರು ತಿರ್ತಾರು. ಅಲ್ಲೋ ಮಾರ ಇಟ್ಟಂಗ ಇಲ್ರಿ, ನನಗೇನ್ ಕೊಡ್ತಿಲ್ಲ ಅದ್ರ ಅರ್ಧ ಹೂಗಾರ್ಗ ಬೇಕು. ಹೂಗಾರ್ಗ ಯಾಕ ನಮ್ಮ ಮದುಂದ ಪೂಜೆ ಇದ್ದಾಗ ಆರ್ಮಿ ಮುಗಿಸ್ಕೊಂಬಂದಿರಲ್ಲ, ಯಾರ್ರಿ ಅವ್ರ? ಯಾರಿಪ್ಪ? ಪೂಜಾರಿ ಗಣಪತಿನ ಏನಿತ್ತು ನೋಡ್ರಿ, ಒಂದ್ ಇದಕ್ಕಿಂತ ಮೊದಲ ಹೌದು ಹುಣ್ಣೂರ್ಗೊಂದು ಮನುಷ್ಯ ಅಂತ ಇತ್ತು. 21 ಮಂದಿ ಧರ್ಮದ ಯಾರ ಗದ್ದಿಗೆ ಪೂಜಾರಿ ಅವ್ರಿಗೆ ತಂದ ಪೂಜೆ ಮಾಡ್ಬೇಕಂತ ಇಟ್ಕೊಂಡ್ರು. ಅದ್ರಾಗ ನಮ್ಮ ಉಮ್ದಿ ಪೂಜಾರಿ, ನೀ ಯಾರಿಗೇನು ಕೊಡ್ತಿ ಕೊಡ, ಬೆಳ್ಳಿ ಕಡಿಯರಿ ಹಾಕು, ಬಂಗಾರ ಬಟ್ಲಾರಿ ಕೊಡು, ನನಗ ಮಾತ್ರ ಮಲ್ಕಾರಿಸಿದ್ದಂದ ಅರ್ಧ ತೊಲಿ ಉಂಗ್ರ ಬೇಕ. ದುಂಡಾಪುರ ಮುಂದ್ ಮಾಡುದೇನೈತಿ ಇರ್ಲಿ, ವಿಷಯ ಹೇಳ್ಬೇಕಾಗಿದ್ದತಿ. ಹೆಂಗ್ರಿಪ್ಪ? ಇಲ್ಲಿ ನಮ್ಮ ಕಣ್ಣಾ ಪೂಜಾರಿ ನಮ್ಗೆ 20 ರೂಪಾಯಿ ಕೊಟ್ಟ, ನಾವು ಹೂಗಾರ 100 ರೂಪಾಯಿ ಕೊಟ್ಟಾರ ಅವ್ರು. ಹೌದೌದು. ಮತ್ರಿ ಹೆಂಗ್ರಿ ಗೌಡಪ್ಪ ಮರ, ಇದು ನ್ಯಾಯ ನಿಮ್ದ? ನಮಗರೇ ಕಾಡಿ ಹಿಂದಾಡಿ ಏನತ್ತೀರಿ ನೀವು? ಏನತ್ತಾರಿ? ಕೊಡ್ತಾನಿಲ್ರಿ ನೋಡಲ್ಲಿ. ಇರ್ಲಿ, ಏನ್ ಹೇಳಾಕತ್ತಿದ ವಿಷಯ ಏನ್ರಿಪ್ಪ? ಕುಬೇರನಲ್ಲಿ ಹೋದ್ರ ನಿಮ್ಮ ಯಜ್ಞ ಕಾರ್ಯಕ್ಕೆ ಬೇಕಾದಷ್ಟು ನೀವು ದೇನೆ ತೆಗಿಬೇಕು, ಸಾಲ್ ತೆಗಿಬಹುದು ಅಂತ ತಿಳ್ಕೊಂಡು ಕಳಿಸಿದ್ರು. ಅವಾಗ ಭೀಮ್ ಹೋದ ಕುಬೇರನಂತೆ. ಕುಬೇರ ಅಂಗಳದಾಗ 8 ಮಂದಿ ಹೆಣ್ಣಾಳಿಗೆ ಹಚ್ಚಿ ಹುಡುಕ್ಯಾಡಕ್ ಹಚ್ಚಿದ್ದ. ಏನ್ ಹುಡುಕ್ಯಾಡಕತ್ತಿರವ್ರು? ಏನ್ರಿಪ್ಪ? ಅವ್ರ ಹೊಲದಾಗ ನವನಿ ರಾಶಿ ಆಗಿತ್ತು. ನವನಿ ಕಾಳ ಕಳ್ದಿದ್ದ ರಾಶಿ. ನವನಿ ಕಾಳ ಹುಡುಕ್ಯಾಡಕ 4-5 ನವನಿ ಕಾಳಕ್ 8 ಆಳುಗಳು ಹುಡುಕ್ಯಾಡಕ ಹಚ್ಚಿದ್ದವ. ಹೌದು. ಇವ್ ಭೀಮ್ ಹೋದ ಕುಬೇರ್ಗೆ ಹೋಗಿ ನಮಸ್ಕಾರ ಮಾಡಿ, ನಾವು ಹಿಂಗ ಪಾಂಡವರೊಳಗಿನ ಭೀಮ್ ಇದ್ದೀನಿ, ನಮ್ಮ ಯಜ್ಞ ಕಾರ್ಯ ಹುಡುಕಾಕ ಹೊಡೆಯದೀವಿ, ನಿನ್ನಿಂತ್ರ ಸಾಲ ಕೇಳಾಕ ಬಂದೀನಿ, ಮತ್ತ ಸಾಲರೇ ಕೇಳಾಕ ಬಂದನಿ, ನೀರೇ ಇಲ್ಲಿ ಏನ್ ಹಚ್ಚೇದಿ ಅಂದ್ರ ನವನಿ ಕಾಳು ಹುಡುಕ್ಯಾಡಾಕ 8 ಆಳ ಹಚ್ಚೇದಿ, ಮತ್ತ ಇಂಥವನಂತೆ ಹೆಂಗ ದೇನೆ ಕೇಳುದು? ಭೀಮಗ ಕಲ್ಪನಾ ಬಂತು. ಅವಾಗ ಹೇಳ್ತಾನ, ತಮ್ಮ ನೀ ಎಲ್ಲ ಕಲ್ಪನಾ ಮಾಡಿದಿ ಚಲೋ, ಬಾ ನಿನಗೆ ಎಷ್ಟು ಬೇಕಾಗೈತಿ, ಮತ್ ಯಾವ ಕಾರ್ಯ ಮಾಡಾಕ್ತದಿ? ಪಾರಮಾರ್ಥದ ಕಾರ್ಯ ಮಾಡಾಕ್ತದಿ. ಹೌದು. ಸತ್ಕಾರ್ಯಕ್ಕಾಗಿ ವೈ ಸಂಪತ್ತಿನ ಏನ ಅರಮನೆ ಇತ್ತು ನೋಡ, ಆ ಕೋಟಿ ಕೋಣಿ ಬಾಗಿಲು ತೆರೆದತ್, ನಿನಗೆ ಎಟ್ಟು ಹತ್ತೈತಿ ಅಟ್ಟು ವೈ ಅಂದತ್ತ. ಮತ್ ಇಲ್ಯಾಕ 100 ಆಳ 4 ಕಾಳ ನವನಿ ಕಾಳು ಹುಡುಕಾಡಕ್ ಮಾಡಿದಿ ಅಂದತ್ತ. ಅಂದ್ರ ತಮಾದ ಪ್ರಪಂಚ ಐತಿ, ಪ್ರಪಂಚಕ್ಕೆ ಜೀವನತನ ಮಾಡಿದಾಗ ಇಂಥ ಅರಮನೆ ನಡಿತೈತಿ. ಖರೆ ಯಾರೇ ಬೇಡಿ ಬಿಕಾರಿ ಬಂದ ಬಾಗಿಲಾಗ ನಿಂತಾರಂದ್ರ ಅವನಿಗೆ ಜಿಪಣತನ ಮಾಡಬೇಡ. ಹೌದು. ನಿನ್ನ ಕೈಯಾಗ ಚೀಲ ಅಲ್ಲ, ಒಂದೇ ರೊಟ್ಟಿ ಐತಿ ಅಂದ್ರು ಸುದಿಕ ಅದ್ರಂದ ಅರ್ಧ ನೀ ಅರ್ಧ ಎತ್ತಿ ಅವನಿಗೆ ಕೂಡ ಅಂತ ಹೇಳ್ತಾರ. ಅದಕ್ಕೆ ಹೇಳ್ತಾರ, ಹೌದು, ತತ್ವವನ್ನು ಉಳ್ಳ ತತ್ವಜ್ಞಾನಿಗೆ ತುತ್ತನ್ನವನ್ನು ಎತ್ತಿ ನೀಡಿದರೆ ಕೈಲಾಸವತ್ತಿ ಕೂದಂದರ ಮಲ್ಲಪ್ಪ ಕಣ್ಣತೆ. ದಾನ ನಾ ಮಾಡಿರ್ತಕ್ಕಂತ ಪುಣ್ಯ ನಮ್ಮನ್ನ ಕಾಯ್ತೈತಿ. ಅವಾಗ ಭೀಮಂದ, ಯಪ್ಪ ಇಂಥ ಉದಾರ ಗುಣ ಇವನಲ್ಲಿ ಅಂತ ತಿಳ್ಕೊಂಡು ನಾ ಏನು ಬ್ಯಾರೆ ತಿಳ್ಕೊಂಡ ಸಾಗರ ಅಡ್ಡ ಬಿತ್ತ ನಡಿ ಹೆಂಗಾರ ಅಂದತ್ತ. ಹಂಗ ಬೇಕಾದಂತ ದಾನವನ್ನ ಮಾಡ್ಲಿಕ್ಕೆ ಕುಬೇರ ತನ್ನ ಬಾಂಡೋಲ ತೆಗೆದು ಕೊಡ್ತಾನ. ಹೌದೌದು. ಅದಕ್ಕೆ ನಾವು ಜೀನಿ ಎಲ್ಲಿ ಆಗಿರ್ಬೇಕು? ಎಲ್ರಿಪ್ಪ? ಸಂಸಾರಕ್ಕಾಗಿ, ಪ್ರಪಂಚಕ್ಕಾಗಿ ಆಗಿರ್ಬೇಕು. ಉದಾರತನ ಎಲ್ಲಿ ಮೆರಿಬೇಕು? ಪಾರಮಾರ್ಥಕ್ಕಾಗಿರ್ಬೇಕು.
ಜೀನಿಯಾಗಿ ಮಾಡುತ್ತ ನಡೆಯೋ ನಿನ್ನ ಸಂಸಾರಕ್ಕ ದಾನಿಯಾಗಿ ಇರೋ ಹೋಗೋ ಪಾರ್ಮಕ್ಕ ಎರಡು ಮಾಡಿ ದೇವರಾಗಿ ಕುಂತರ ಗುರು ಸ್ಥಾನಕ ಗುರುಪಾದ ಪೂಜೆ ಮಾಡೋ ಭಯ ಯಾತಕ ಸಂಸಾರದೊಳಗ ಸುಳ್ಳೇಳೋ ಏನೋ ಕ್ಷಣಿಕ ಮಾಡದಿ ಮಕ್ಕಳು ಬತ್ತಲ ದುಡಿರಿ ತಡಯಾತಕ ಬಾಸುದಿದ್ರೆ ಕಡಿಮೆ ಇಲ್ಲ ನಿಮ್ಮ ಭಾಗ್ಯಕ ಗುರುಪಾದ ಪೂಜೆ ಮಾಡೋ ಗುರುಪಾದ ಪೂಜೆ ಮಾಡೋ ತಡ ಯಾತಕ ಸಂಸಾರದೊಳಗ ಸುಳ್ಳು ಹೇಳು ಶನೋ ಕ್ಷಣಿಕ ಶಿವ ಸ್ಮರಣೆ ಮಾಡಿ ಸೇರ್ಯಾರ ಶಿವಲೋಕ ಪಾಪ ಮಾಡಿದ್ರೆ ತಪ್ಪಿದಲ್ಲ ಯಮಲೋಕ ಅರಿವಿನ ಜನ್ಮಾರುವೆ ಬೇಕೋ ಕೊನೆ ತನಕ ಗುರುಪಾದ ಪೂಜೆ ಮಾಡೋ ಭಯ ಯಾತಕ ಸಂಸಾರದಾಗ ಸುಳ್ಳೇಳೋ ಏನೋ ಕ್ಷಣಿಕ ಮರದಿ ಮಕ್ಕಳು ಬದ್ದಲ ದುಡಿರಿ ತಡ ಯಾತಕ ಆ ಮಾಡದಿ ಮಕ್ಕಳು ಭಕ್ತಿಲಿ ದುಡಿರಿ ತಡ ಯಾತಕ ಬಾಸುದಿದ್ರೆ ಕಡಿಮೆ ಇಲ್ಲ ನಿಮ್ಮ ಭಾಗ್ಯಕ ಗುರುಪಾದ ಪೂಜೆ ಮಾಡೋ ಗುರುಪಾದ ಪೂಜೆ ಮಾಡೋ ತಡ ಯಾತಕ ಸಂಸಾರದೊಳಗ ಸುಳ್ಳು ಹೇಳು ಶಿನೋ ಕ್ಷಣಿಕ ಏ ಸ್ವಾಮನುಶೇಷ ಎರಡ ಜ್ಞಾನ ಕೊಟ್ಟ ನಿನಕ ನಿಂದ ನೀ ತಿಳಿದ ನಡೆದ್ರ ಯಾವುದು ಬರುದಿಲ್ಲ ದುಃಖ ಭಕ್ತಿಯಿಂದ ಹೋಗುನು ನಡೆಯೋ ಗುಡ್ಡ ಮುಮ್ಮೆಟ್ಟಕ ಒಂದ
ಮಡದಿ ಮಕ್ಕಳು ಭಕ್ತಿಲ್ಲ ಗುಣರಿ ತಡಯಾತಕ ಬಾಳ ಸುದಿಟ್ರ ಕಡಿಮೆ ಇಲ್ಲ ನಿಮ್ಮ ಭಾಗ್ಯಾಕ ಗುರುಪಾದ ಪೂಜೆ ಮಾಡು ಗುರುಪಾದ ಪೂಜೆ ಮಾಡು ತಡಯಾತಕ ಸಂಸಾರದೊಳಗ ಸೋಲು ಹೇಳು ಕ್ಷಣಿಕ ಏ ಯೋಗಿಯ ಮೊಗಿ ಅಧಿಕಾರದ ಮೂಲ ಪೀಠಕ ಅವನಿಗೋಗಿ ದರ್ಶನ ಮಾಡೋ ಸೂರ್ಯ ಉದಯಕ ಗುರುವ ಮಧುವನ ಪದ ಕೇಳಿದರ ಜನ್ಮ ಸ್ವಾರ್ಥಕ ಮನ್ಯಾಗ ಅತ್ಯಾದಕ್ಕಿ ಸೊಸಿಗೇನಾರ ಕೆಲಸ ಹೇಳಿದ್ರಂದ್ರ ಏನ್ ಹಾಕದ್ರಿಪ್ಪ ಆ ಕೂಸಿಗೆ ಕುಂಡಿ ಚಿಟುದ ಹಾ ಹಾ ಯಾಕ ಆಕಿ ಕೆಲಸ ನಿಂದಿರ್ಬೇಕಲ್ಲ ಕೂಸಲಾಗ್ತೈತಿ ನೋಡ್ರಿ ಹಾ ಅನ್ಕ ಅತ್ತಿ ಏನ್ ಮಾಡ್ಬೇಕು ಅದ್ರ ಕೂಸಲಾಗ್ತೈತಿ ಮತ್ತ ಅದೇನ್ ಮಾಡ್ತೈತಿ ಅಂತ ಹೋಗಿ ಅತ್ತಿನ ಬಾಗೋದು ಹಾ ಹತ್ತಿನ ಹೊಡಿದ್ ಕಸ ಹಾ ಎಲ್ಲಾ ಮಾಡುದು ಹಂಗ ನೀವು ಕುಂಡಿ ಚಿಡ್ತಿದ್ರಿ ಇಡೀ ದಿವ್ಸ ಹಾ ಈಗ ಎಲ್ಲಿ ಚಿಟವ್ರದ್ರಿ ಏನ್ ಚೂಟಾಕ್ ಬರಲ್ರಿ ಈಗ ಕುಂಡ್ ಅದಕ್ಕ ಏನ್ ಹೇಳ್ತಾರ ಗೊತ್ತೇನವ್ರ ಹೆಂಗ್ರಿಪ್ಪ ಗುರುವ ಮಧುವನ ಪದ ಹಾಡಿದರ ಜನ್ಮ ಸ್ವಾರ್ಥಕ ಒಮ್ಮೆರೆ ಹೋಗುಣು ಬಾರೋ ಒಮ್ಮೆರೆ ನೋಡುನು ಬಾರೋ ಒಮ್ಮೆಟ್ಟಕ ಒಮ್ಮೆರೆ ಹೋಗುಣು ಬಾರೋ ಒಮ್ಮೆಟ್ಟಕ ಮಡದಿ ಮಕ್ಕಳು ಬಂದಿಲ್ಲ ಗುಣರಿ ತಡಯಾತಕ ಬಾಳ ಸುದಿಟ್ರ ಕಡಿಮೆ ಇಲ್ಲ ನಿಮ್ಮ ಭಾಗ್ಯಾಕ ಗುರುಪಾದ ಪೂಜೆ ಮಾಡು ಗುರುಪಾದ ಪೂಜೆ ಮಾಡು ತಡಯಾತಕ ಸಂಸಾರದೊಳಗ ಸೋಲು ಹೇಳು ಕ್ಷಣಿಕ ಆ ಡೊಂಗುರ ವರತಿ ಬಸ್ನಾಯಿ ಕಾಳ ಕಂಬಳಿವಾಲ ಸೌಸರ್ಮದಿ ಸುಖಿ ಟಿವಿಲ ಮಾತು ಮಾಲ ಸೌಸರ್ಮದಿ ಸುಖಿ ಟಿವಿಲ ಮಾತು ಮಾಲ ಏಕತಾರೆ ತಾವು ಯಾರೇ ಡೊಂಗಾಲ ಏಕತಾರೆ ತಾವು ಯಾರೇ ಡೊಂಗಾಲ ಮಡದಿ ಮಕ್ಕಳು ಬಂದಿಲ್ಲ ಗುಣರಿ ತಡಯಾತಕ ಬಾಳ ಸುದಿಟ್ರ ಕಡಿಮೆ ಇಲ್ಲ ನಿಮ್ಮ ಭಾಗ್ಯಾಕ ಗುರುಪಾದ ಪೂಜೆ ಮಾಡು ಗುರುಪಾದ ಪೂಜೆ ಮಾಡು ತಡಯಾತಕ ಸಂಸಾರದೊಳಗ ಸೋಲು ಹೇಳು ಕ್ಷಣಿಕ ಇರ್ಲಿ 21 ಮಂದಿ ಧರ್ಮರನ್ನ ಹಾ ಹಾ ಧರ್ಮರಕ್ಕಿಲ್ಲಾರ ಕಾಗಾಳಿ ಬಂದ ಬಿಳಿಯನ ಸಿದ್ದನ ಮುಂದೆ ಹೇಳಿದಾಗ ಏನಾಯ್ತ್ರಿಪ್ಪ ನನ್ನ ಬುದ್ಧುಳು ಬಿಳಿಯನ ಸಿದ್ಧ ಹೌದು 21 ಮಂದಿ ಧರ್ಮರಿಗೆ ಏನ್ ಮಾಡ್ತಾನ ಧರ್ಮದ ಕಟ್ಟಿಗೆ ಕರಿತಾನ ಹಾ ಹಾ ಭಕ್ತರ ಭೂಮಿ ರಕ್ಷಣೆ ಮಾಡ್ತಕ್ಕಂಥವ್ರು ನಾವು ಹೌದು ಭಕ್ತರ ಆಪತ್ತಕ್ಕೆ ಸಹಾಯ ಆಗಿರ್ಬೇಕಾಗಿರ್ತಕ್ಕಂಥವ್ರು ನಾವು ಹೌದು ನಮ್ಮ ಕಿಲ್ಲಾರ ಭಕ್ತರ ಬೆಳೆಗಳೊಳಗೆ ಹೋಗಿ ಮೈದು ಬರ್ತದಪ್ಪ ಅಂತಂದ್ರ ಈಗ ಭಕ್ತರ ಕಾಗಾಳಿ ಬಂದದ ಹೌದು ಈ ಕಾಗಾಳಿ ಕೇಳಿ ಇದಕ್ಕೊಂದು ಪರಿಹಾರ ಹುಡುಕಬೇಕಾಗ್ಯದ ಯಾರು ಈ ಕಿಲ್ಲಾರ ಸಂಭಾಳಿಸ್ತೀರಿ ಅಂತ 21 ಮಂದಿ ಧರ್ಮರಿಗೆ ಕುಂಡಿಸ್ಕೊಂಡು ಕೇಳಿದಾಗ ನಾವಲ್ಲೇ ನೀವಲ್ಲೇ ಹಾ ಹಾ ನನಗ್ ನೀಗಲ್ಲ ನಿನಗ್ ನೀಗಲ್ಲ ನನಗಲ್ಲ ನಿನಗಲ್ಲ ಅಂತ ತಿಳ್ಕೊಂಡ ಎಲ್ಲಾರು ಎದ್ದೆದ್ದ ತಲಿ ಕೆಳಗ್ ಮಾಡಿ ಕೂತಾಗ ಹೌದು ಅವಾಗ ನನ್ನಪ್ಪ 21 ಮಂದಿ ಒಳಗ ಯಾರಿಪ್ಪ ವೀರ ಸೂರ ಮಲಕಾರಿಸಿದ್ದ ಇದ್ದಯಪ್ಪ ಹಾ ಹಾ ನಾನು ಕಿಲ್ಲಾರ ಜಾಕಿ ಜತನ ಮಾಡತನ ಹೌದು
ನಿನ್ನ ದಯಾ ಅಂತಕರಣ ನನ್ನ ಮ್ಯಾಲ ಇರ್ಲಿ ಅಂತ ತಿಳ್ಕೊಂಡ ಇರ್ಲಿ. ಧರ್ಮರೊಳಗೆ ಎದ್ದು ಹೋಗಿ ಶರಣ ಮಾಡಿದಾಗ ಹೌದ್ ಅವಾಗ ಮೊದಲೇ ಬಿಳಿಯನ ಸಿದ್ಧನ ಪ್ರೀತಿ ಅಥವಾ ಬಿಳಿಯನ ಸಿದ್ಧನ ಮಾಯಾ ಮಲ್ಕಾರ ಸಿದ್ಧನ ಮ್ಯಾಲದ. ಹೌದೌದು. ಮತ್ ಹಿಂಗ ಇವ ಎದ್ದು ಒಪ್ಕೋತಾನಪ್ಪ ಅಂದ್ರೆ ಇವನಿಗೆ ನಾವ್ ಹಿಂಗ ಕಿಲ್ಲಾರ ಕೊಟ್ಟಿವಂದ್ರ ಏನಾಗ್ತದ? ಮತ್ ಇವ ನಾಳೆ ಸಂಭಾಳಿಸ್ತಾನೋ ಇಲ್ಲ ಅನ್ನೋದು ನಮಗೆ ಗೊತ್ತಾಗ್ಬೇಕಲ್ಲ. ಹಾ ಹಾ ಎಲ್ಲರೂ ಕಳ್ಕೊಂಬಂದ್ರ. ಅದ್ರೊಳಗ ಅವತಾರ ಶ್ರೇಷ್ಠ ಹೌದು ಸಿದ್ಧ. ಹೌದೌದು. ಈ 4 ಮಂದಿ ಒಳಗ ಅತ್ಯಂತ ಕ್ರೋಧಾಗ್ನಿ ಮತ್ತು ಸಿಟ್ಟಿನವಪ್ಪ ಅಂದ್ರ ಅವ ಇದ್ರೊಳಗ ಆಚಾರ ವಿಚಾರ ನ್ಯಾಯವನ್ನ ಮಾಡವಪ್ಪ ಅಂದ್ರ ಸ್ವಾಮನ ಮುತ್ಯ. ಸಾಮಾನ್ಯ ಮುತ್ಯ. ಹೌದು. ಅವ್ರು ವಿಚಾರ ಮಾಡ್ತಾರ ಏನತ್ತ? ಇರ್ಲಿ ಇನ್ನು 4 ಮಂದಿ ಒಳಗ ನಾವೆಲ್ಲಾರು ಕೂಡಿ ಕೇಳಿದ ಪ್ರಕಾರ ಎದ್ದು ನೀವು ಒಬ್ಬರೇ ಒಪ್ಕೊಂಡಿಪ್ಪ ಅಂದ್ರ ನಿನಗ ಕಿಲ್ಲಾರ ಕೊಡ್ತೀವಿ. ಹೌದೌದು. ಖರೆ ಅಂತ ಮಹಿಮಾ ಒಂದ್ ಏನಾರ ನಮ್ ಮುಂದೆ ಮಾಡಿ ತೋರಿಸ್ಬೇಕು ನೀ ಅಂದ್ರೆ ಏನಾರ ಪ್ರೂಫ್ ಬೇಕು ಅಂದ್ರ ನಿನಗ ನಾಳೆ ಕಿಲ್ಲಾರ ಕೊಡ್ತೀವಿ ಒಪ್ಪಿಸ್ತೀವಿ ಅಂತಂದಾಗ ಹೌದೌದು. ಅವಾಗ ಮಲ್ಕಾರ ಸಿದ್ಧ ಹೇಳ್ತಾನ, ಏನತ್ತ? ಹುಟ್ಟ ಬಂಜಿ ಆಕಳ ಹಾ ಹಾ ನಮ್ದೇನ್ ಕಿಲ್ಲಾರ ಹಿಂಡದೊಳಗ ಒಂದ್ ಅದಾರಿಪ್ಪ. ಆ ಹುಟ್ಟ ಬಂಜಿ ಆಕಳ ನಾಳೆ ಸೂರ್ಯ ಹೊಂಡದ್ರೊಳಗ ಚಿಂಚುಗುಳಿಗೆ ಜನ್ಮ ಕೊಡ್ತದ. ಹೌದು. ಆ ಗೂಳಿ ಹುಟ್ಟಿ ಬತ್ತಂದ್ರ ಹುಟ್ಟ ಬಂಜಿ ಆಕಳ ಹೊಟ್ಲಿ ಆಕಾರ ಹುಟ್ಟಿತಂದ್ರ ಹೌದೌದು. ನನಗ ಕಿಲ್ಲಾರ ಕೊಡ್ರಿ ಇಲ್ಲಂದ್ರ ಕೊಡಬೇಡ್ರಿ ಅನ್ನತಕ್ಕಂತ ಮಾತ ಮಲ್ಕಾರ ಸಿದ್ಧ ಹೇಳ್ತಾನ. ಹೇಳ್ತಾನ್ರಿಪ್ಪ. ಹೌದೌದು. ಇಟ್ ಹೇಳಿದಾಗ ಎಲ್ಲಾರಿಗೂ ಹೆಂಗಾಯ್ತು? ಹೆಂಗ್ರಿಪ್ಪ ಹೆಂಗ? ಅಂತರಂಗದ ದೃಷ್ಟಿ ಒಳಗ ಹಾಲು ಕುಡ್ದಟ್ಟ ಆನಂದ ಅದ. ಹೌದು. ಇನ್ನು ಬಹಿರಂಗದೊಳಗ ಮಲ್ಕಾರ ಸಿದ್ಧ ಈ ನುಡಿ ನುಡ್ದಾನ ಪಾತ್ರ ಏನ್ ಆಗ್ತದೋ ಹಾ ಹಾ ಏನಿಲ್ಲ ಅನ್ನತಕ್ಕಂತ ಭಯಾನು ಬರ್ತದ. ಅಷ್ಟೇ ಆಗ್ಯದ. ಹೌದ್. ಅದಕ್ಕ ಸೂರ್ಯೋದಯಕ್ಕಿಂತ ಮುಂಚೆ ಕಿಲ್ಲಾರ ಹಿಂಡಿನೊಳಗೆ ಹೋಗಿ ನೋಡಿದಾಗ ಬಂಜಿ ಆಕಳ ಹೊಟ್ಟೆಲಿ ಚಿಂಚುಗುಳಿಗೆ ಹುಟ್ಟಿ ಹುಟ್ಟಿವತ್ತು. ಆ ಹುಟ್ಟಿ ಬಂದಂತ ಚಿಂಚುಗುಳಿಯನ್ನು ನೋಡಿಕೊಂಡೆ ಇನ್ನ ಮಾಯಾ ಪ್ರೀತಿ ಇದ ಮಗನಿಗೆ ಮುಂದೆ ಕರೆದೆಯಪ್ಪ ಕಿಲ್ಲಾರ ನಿನ್ನ ತಾಬಲಕ. ಹಾ ಹಾ ಒಪ್ಪಿಸಿಬಿಟ್ರು. ಇವು ನಿನ್ನ ತಾಬಲಕ ತಗೋ ಅಂತ ತಿಳ್ಕೊಂಡು ಒಪ್ಪಿಸಿ ನಿನ್ನೊಂದಿಗೆ ಸಾವಿರಾಳಿನ ಸರ್ದಾರ ಬುತಾಳಿ ಸಿದ್ದನ ತಗೊಂಡ ಹಾ ಹಾ ನಾಡ ದೇಶ ಸಂಚಾರಕ್ಕೆ ಹೋಗಂತ ತಿಳ್ಕೊಂಡು ಹೇಳ್ತಾರ. ಅವಾಗ ಮಲ್ಕಾರ ಸಿದ್ಧ ಕಿಲ್ಲಾರ ಹೊಡ್ಕೊಂಡ ಆ ಕಥೆನ ಬ್ಯಾರೆ ಅದ. ಹೌದಾರಿ. ನಾವು ಹಾಡುದು ಅಥವಾ ಈಗ ಹೇಳುದ ಇದು ಬ್ಯಾರೆ ಅದ. ಮಲ್ಕಾರ ಸಿದ್ಧ ಹುಟ್ಟಿದ ಅಂತ ಮಲ್ಕಾರ ಸಿದ್ಧನನ್ನ ಹಡಿಬೇಕಾರ ನನ್ನವ್ವ ತಾಯಿ ಕೊಂತ್ಯವ ಯಾವ ರೀತಿಯಾಗಿ ಭಕ್ತಿ ಮಾಡಿದ್ರು ಅಂತ ಏನೇನು ಮಾಡಿಳು ನಾವ್ ಅಂದಿವಿ ಬ್ಯಾಡಪ್ಪ ಅದ್ರ ಮುಂದಿನ ಸ್ಟೋರಿ ಇಲ್ಲ ಇಟ್ಟವ ಒಂದ್ ಮಲ್ಕಾರ ಸಿದ್ಧಂದ್ ಹಾಡುದಲ್ಲ ಟೈಮ್ ಒಂದಾಗೈತ್ಲೆ ಎಲ್ಲೇದೀನಿ ಹಾಡುದ ಹಿಂಗ ಚಾಲು ಮಾಡಾಕತ್ತಾನ. ಹೌದು. ಇರ್ಲಿ ಒಂದ ಮಲ್ಕಾರ ಸಿದ್ಧ ಧರ್ಮರ ಮನಿಯೊಳಗ ವೀರ ಮದಗೊಂಡ ಹೆಂಗ ಹೌದಲ್ಲ ಹೆಂಗ ಹುಟ್ಟಿದಂತಕ್ಕಂತ ಚರಿತ್ರೆ ತಮ್ಮೆಲ್ಲರಿಗೂ ಗೊತ್ತಿದ್ದಂಗ ಅದನ್ನ ಪ್ರೀತಿಯಿಂದ ಕೇಳಾಕ್ತಾರಪ್ಪ ಅಂದ್ರೆ ಹೇಳ್ಬೇಕಾಗೈತಿ. ಇಲ್ಲಿ ಆಗಲೇ ನಾನೊಂದು ಮಾತು ಹೇಳಿದಿನ ಶಿಶ್ವಿನಾಳ ಶರೀಫರ್ ಅಂತ ತಿಳ್ಕೊಂಡ ಹೇಳಿರಿಪ್ಪ. ಸಿದ್ಧಾರೂಢರ ಒಂದು ಸಮಕಾಲೀನವರಾಗಿರತಕ್ಕಂಥವ್ರು. ಹೌದು. ಇವರು ಇದು ಶಿಶುನಾಳ ಬಹುಶಃ ಈಗಿನ ಹರಿಹರ ದಾವಣಗೆರೆಯ ಕಡೆಯಲ್ಲಿ ರಾಣಿಬೆನ್ನೂರು ಯಾವ ತಾಲೂಕ ಬರ್ತೈತಿ? ಹಾವೇರಿ ಡಿಸ್ಟ್ರಿಕ್ಟ್ ಬರ್ತೈತಿ. ಶಿಗ್ಗಾವಿ ತಾಲೂಕ ಹಾವೇರಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಇದು ಶಿಶ್ವಿನಾಳ. ಹೌದು. ಆ ಶಿಶ್ವಿನಾಳಿನೊಳಗ ಸಹಸ್ರ ಭಕ್ತರಿಗೆ ನಾಳೆ ವಾದ ಚೆಟ್ಟಿ ಅಮಾಸಿಗೆ ಹೆಂಗ ಗುಡ್ಡಕ್ಕ ಯಾರು ಎತ್ತಿನ ಬಂಡಿ ಹುಡ್ಕೊಂಡವ ಅಂದ್ರ ಹೌದೌದು ಈಗೆಲ್ಲ ಮರಿ ಆಗ್ಯಾವ. ಬಸ್ ಬಂದಾವ, ಜೀಪ, ಬಸ್, ಕಾರ, ಟ್ರ್ಯಾಕ್ಟರ್ ಎಲ್ಲ ಬಂದಾವ. ಬೇಡ ಮೋಟರ್ ಬೈಕ್ ತಗೊಂಡ್ ಹೆಂಗ ಗುಡ್ಡಕ್ಕೆ ಹೋದ್ರು ಹಂಗ ಭಾರತ ಹುಣಿವಿಗೆ ಗುಡ್ಡದ ಎಲ್ಲವನ್ನ ದರ್ಶನಕ್ಕಂತ ತಿಳ್ಕೊಂಡ ಸಹಸ್ರ ಮಂದಿ ಶಿಶ್ವಿನಾಳಿನ ಭಕ್ತರು ಗಾಡಿ ತುಂಬಾ ಎಲ್ಲಾ ಕಣಿಕಿ ಮೇವ ಹಿಂಡಿ ಮುಸ್ರಿ ಹೇರ್ಕೊಂಡು ತಮ್ಮ ಕುಟುಂಬ ಸಮೇತರಾಗಿ 8-10 ದಿನಗಳ ಕಾಲ ಹಳ್ಳಿ ವಸ್ತಿ ಮಾಡುತ್ತ ಎಲ್ಲೋ ಬಂದು ಹೊಡಮಳಿ ಹೋಗ್ಬೇಕಾದ್ರೆ 8-10 ದಿನ ಆಗತ್ತಿತ್ತಂತ. ಹೌದೌದು. ಹಿಂಗ ಶಿಶ್ವಿನಾಳಿನ 100 ಎತ್ತಿನ ಬಂಡಿ ಹುಡ್ಕೊಂಡು ಬರ್ತಿರ್ಬೇಕಾರ ಆ ಶರೀಫನ ದೋಸ್ತೊಬ್ಬ ಶೆಟ್ರು ಬಸಪ್ಪಜ್ಜ ಅಂತಿದ್ದಂತ. ಶೆಟ್ರ ಬಸಪ್ಪಜ್ಜ ಅಂದ ನಮ್ ದೋಸ್ತ ಶರೀಫ್ ದಿನಾಲು ನನ್ನೊಂದಿಗೆ ಒಂದ್ ರೊಟ್ಟಿ ಹಂಚ್ಕೊಂತಿದ್ದ. ಹೌದು. ಇನ್ನು ನಾ 8 ದಿನ ಬಂಡಿ ಹುಡ್ಕೊಂಡ ಆ ಕಡೆ ಹೋಗೋರು ಇವ್ ಉಪವಾಸ ಇರಾಮ ಇನ್ ಹೆಂಗ್ ಮಾಡ್ಬೇಕು? ಉಪವಾಸ ಹಾಕನ್ಲ ಏನ ಕರೆದ್ರ ಬರ್ತಾನೋ ಏನು ವಾಲ್ಯತಾನೋ ಅಂಜಂಚ್ಕೋತ ಹೋಗಿ ಏನ್ ಮಾಡಿದ್ರು. ಅವಾಗ ಬಸಪ್ಪಜ್ಜ ಅಂದತ್ತ ಶರೀಫ ಮತ್ತ ನಾಳೆ ನಾವು ಬಂಡಿ ಹೂಡಿ ಎಲ್ಲಮ್ಮನ ಗುಡ್ಡಕ್ಕ ಹಿರಿಗುಡ್ಡದ ಎಲ್ಲಮ್ಮನ ದರ್ಶನಕ್ಕೆ ಹೋಗ್ತೀವಪ್ಪ. ಹೌದು. ಮತ್ತ ನಡಿ 4 ದಿವಸ ನೀನು ಆ ಕಡೆ
ಹಾ ಹಾ ಎಲ್ಲಾ ಅನಾಜ್ ಕಟ್ಕೊಂಡಿದೀವಿ, ದನಕ್ಕೂ ಬೇಕಾದಂತ ಮೇವ ಮುಸ್ರಿ ಮಾಡ್ಕೊಂಡಿದೀವಿ. ಹೌದು ನೀನು 4 ದಿವಸ ಹೋಗಿ ಬರೋಣ ಅಂದ್ಕೂಳೆ ಅವ ಶರೀಫ್ ಅಜ್ಜ ಬಸಾಪಗಂದ, ಏನತ್ತ ಬಸಣ್ಣ ನೀ ಎಲ್ಲ ಹಿರಿಗುಡ್ಡಕ್ಕೆ ಹೋಗೋನು ನಡಿ ಅಂತಿ, ಬೇಕಾದಂತ ಅನಾಜ ಗಾಡಿಯಾಗ ಹಿರ್ಕೊಂಡ್ರು ನನಗ ಬೇಕಾದ ಊಟ ಅಲ್ಲಿ ಬೇಕಲ್ಲೋ ಅಂದತ್ತ ಶರೀಫ್. ಹಾ ಹಾ ಬೇಕಲ್ಲ. ಶರೀಫ್ ಯಾವ್ದು ಊಟ ಮಾಡ್ತಿದ್ದ ಹಂಗಾರ? ಯಾವ್ದ್ರಿಪ್ಪ? ಏನ್ ಮುಸಲ್ರಾವ್ ಅಂತ ತಿಳ್ಕೊಂಡು ಏನ್ ಕೋಳಿ ಕೊಕ್ಕಿ ತಿಂತಿದ್ದ? ಏನಿಲ್ಲ, ಮತ್ತ ಅವ್ರಿಗೆ ಬ್ಯಾರೆ ಬೇಕಾಗೈತ್ರಿ. ಏನು ಸಿದ್ಧಪತ್ರಿ ಹೌದು ಹೌದು ಅದು ಶರೀಫ್ ಅಜ್ಜಗ ಬೇಕಲ್ಲ. ಏಪ್ಪ ನಿನಕಿತ ಹೆಚ್ಚಿಂದತನ ಮಾಡು ನಡಿ ವ್ಯವಸ್ಥೆ ಐತಂದ್ರತ್ತ. ಆಯ್ತಂತ ತಿಳ್ಕೊಂಡ ಬೆಳಗು ಮುಂಜಾನೆ ಸೂರ್ಯೋದಯಕ್ಕ ಎತ್ಕೊಳ್ಳೋ ಬಂಡಿಗೆ ಕಟ್ಟಿ ತಯಾರು ಮಾಡ್ಕೊಂಡ ಎಲ್ಲಿ ಎಲ್ರಿಪ್ಪ? ಹಿರಿಗುಡ್ಡಿ ಎಲ್ಲವೂ ಹೊಂಟ್ರು. ಹೊಂಟ್ರು. ಈಗ ನಾವು ಊರಾಗ ಹೋಗ್ಬೇಕಾರೆ, ಈಗ ಗುಡ್ಡಕ್ಕೆ ಹೋಗ್ಬೇಕಾರೆ ಏನಂತೀವಿ? ಎಲ್ಲವ ನಿನ್ ಹಾಲು ಕುದು ಊರಾಗ. ನಾ ಚಿಟ್ಟಿಯಾಗ ಹೋಗೋದು ಗುಡ್ಡಕ್ಕೆ ಕೇಳಾಕ್ತೇನೆ, ಅಮೋಕ್ಷದನ್ ಗುಡ್ಡಕ್ಕೆ ಹೋಗೋದು ಕೇಳಾಕ್ತೇನೆ. ಅಲ್ಲಿ ಹೋಗ್ತೀರ ನೀವು? ಅಲ್ಲೇ ಅದ್ರಿ. ಅಲ್ಲಿ ಏನಂತೀವಿ? ಈಗ ನೀವು ಯಾವ ತೆಗದ್ರೆ ಅದನ್ನ ಹೇಳ್ಬೇಕಲ್ಲ ನಾವು. ಹಂಗಣ ಇದು ಯಾವ ತೆಗದ್ವಿ ಅದನ್ನ ಹೇಳ್ಬೇಕಂటే ಒಮ್ಮೆ ಏನಾತತ್ತ, ಎಲ್ಲವನ್ ಗುಡ್ದಾಗ ಒಬ್ಬನ ಪೊಲೀಸ್ನ ಡ್ಯೂಟಿ ಇತ್ತತ್ತ. ಹಾ ಎಲ್ಲವನ್ ಗುಡ್ದಾಗ ಪೊಲೀಸ್ನ ಡ್ಯೂಟಿ ಇತ್ತತ್ತ. ಇತ್ರಿ. ಅವ್ರ ಮನಿ ಅವ್ರ ಅಂದ್ರೆ ಅವ್ನ ಹೆಂಡತಿ ಫೋನ್ ಮಾಡ್ಲತ್ತ. ಏನತ್ತ? ಹಲೋ ಎಲ್ಲಿ ಅದಾರೆ, ಡ್ಯೂಟಿ ಊಟ ಉಪಚಾರ ಆಗೈತೋ ಇಲ್ಲ ಅಂತ ಅಕ್ಕಿ ಕೇಳಾಕ್ ಫೋನ್ ಮಾಡ್ಯಾಳ. ಹಾ ಹಾ ಇವ್ ಅಲ್ಲಿ ಪೊಲೀಸ್ ಡ್ಯೂಟಿ ಮಾಡೋ ಫೋನ್ ಐತೆ ಅವನ. ಏನಂದ? ಉದೋ 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 ಉದೋಣ ಹಿಂಗ್ಯಾಕ ನಾಕತ್ತಿದ್ದು ಎಲ್ಲೋ ಬಂದಾಳ. ಹಾ ಮತ್ ಹಂಗ ಉದೋ ಉದೋ ಉದನ ಹಾ ಹಂಗ ನಿನಗ ಎಲ್ಲವನ್ನು ಗುಡ್ಡದ್ ಹೇಳಾಕ್ತಿದ್ರ ಅದ್ ಹುಚ್ಚಿಡ್ದೈತಿ. ಈಗ ನಾಳೆ ಹೋಗವಲ್ಲ ರಂಡಿ ಹುನಿಗೆ, ಆ ಕಡೆ ಹೋಗೋದೈತಿ. ಈಗ ಹೋಗೋದು. ಇಲ್ಲಿ ಶರೀಫ್ ಅಜ್ಜಗೆ ತಯಾರು ಮಾಡಿದ ಬಸಪ್ಪ ತಯಾರಾಗಿ ಇಬ್ರು ಕೂಡಿಕೊಂಡ 100 ಬಂಡಿ ಹುಡ್ಕೊಂಡ ಅಗಶಿ ದಾಟು ತಕ ಇವ್ರೆಲ್ಲಾ ಮಕ್ಳು ಗರ್ದಿಲಿ ಏನನ್ ಹಾಕ್ತಿರ? ಏನ್ರಿಪ್ಪ? ಎಲ್ಲಾರು ಕೂಡಿ ಎಲ್ಲವ ನಿನ್ನ ಹಾಲು ಕೂದೋ ಉದೋ ಚಾಲು ಆತ್ರಿ. ಹೌದು. ಎಲ್ಲಿ ಊರು ಬರ್ತೈತಿ ಹಾ ಹಾ ಅಲ್ಲಿ ಗಾಡ್ಯಾಗ ಕೂತಾರಲ್ಲ ಎಲ್ಲವ ನಿನ್ನ ಹಾಲು ಕೂದೋ ಜೋಗಳ ಬಾಯಿ ಸತ್ಯವ ನಿನ್ನ ಹಾಲು ಕೂದೋ ಮುಂದ ಇನ್ನೊಂದು ಹಚ್ಚುವುದೋ ಈಗ ಚಾಲು ಮಾಡಿದ್ರಂತ. ಶರೀಫ್ ಇವ್ರು ನೋಡಿ ನಗಲಾಕತ್ತಿದತ್ತ. ಕರೆ ಜೋರ್ಲೆ ನಕ್ರ ಇವ್ರಿಗೆ ಅಪಮಾನ ಆಗ್ತದ. ಹಾ ಹಾ ಅಭಿಮಾನ ಕಾಡ್ತದ. ಒಂದ್ 2-3 ಊರು ದಾಟಿ ಒಂದ್ ಊರಿಗೆ ಬಂದು ವಸ್ತಿ ಮಾಡಿದ್ರಂತ. ಹಾ ಹಾ ವಸ್ತಿ ಮಾಡಿದಾಗ ಬಸಪ್ಪ ಹಚ್ಚಗಂದತ್ತ, ಏ ಬಸಣ್ಣ ಏನ್ರಿಪ್ಪ? ಅಲ್ಲ ನೀವು ಊರು ಬಂದಲ್ಲಿ ಓದೋದೈತ್ರಿ, ಊರ್ ಹೋತಾರ ಮತ್ತ ನಿಮ್ ಪ್ರಪಂಚ, ನಿಮ್ ಹೊಲ ಮನಿ ಕಬ್ಬ ಹತ್ತಿ ಮೆಣಸ ಹಂಗ ಹಿಂಗ ಮಾತಾಡ್ತೀನಿ. ನೆಲ್ಲ ಏನಾತು ಏನಿಲ್ಲ ಇದನ್ನ ಮಾತಾಡ್ತೀರಿ. ಮತ್ತ ಹಿಂಗಾದ್ರೆ ಹೆಂಗ? ಏಸ್ ವರ್ಷದಿಂದ ನೀವು ಇಲ್ಲಿ ಬರಾಕ್ತೀರಿ ಎಲ್ಲವಾಗ ಅಂದ. ಹಾ ಹಾ ಬಸಪ್ಪ ಅಂದ, ನೋಡಜ್ಜ ನನಗ ಗೊತ್ತಿದ್ದಟ ನಂದು ತಲಿ ಇದ್ರಾಗ ಹೋತು. ಹೋತು. ನಮ್ಮ ಅಪ್ಪ ಇದನ್ನ ಮಾಡಾಕ್ತಿದ ಅದನ್ನ ನೋಡಿ ನಾ ಮಾಡೀನಿ. ನಮ್ಮ ಅಪ್ಪ ಅವ್ರ ಅಪ್ಪನ ನೋಡಿ ಮಾಡಿದಂತ ಹಿಂಗ ತಲಿತಾರ ಅಂತ ನಮ್ಮ ಮಣಿದೇವ್ರಂತ ಹಿರಿಗುಡ್ಡಿ ಎಲ್ಲವಕ್ಕ ಈ ಹುಣಿಗ್ ಹೋಗಿ ಎಲ್ಲಾರು ಉಂಡು ತಿಂದ ಹಡ್ಲಿಗೆ ತುಂಬಿ ಜೋಗಳು ಬಾಯಾಗ ಜಳಕ ಮಾಡಿ ಗುಡ್ಡೇರಿ ದರ್ಶನ ಮಾಡಿ ಬರ್ತೀವಿ. ಹೌದು. ಹಂಗಾರ ಆ ಎಲ್ಲವ್ ಎಂದ್ರೆ ನಿಮಗೆ ಭೇಟಿಯಾಗಿ ಮಾತಾಡೋಣ. ಹಾ ಹಾ ಕೇಳಿದ. ಹಾ ಅವನು ನಮ್ಮ ಮುತ್ತಿ ಆಗಿಲ್ಲ, ನಮ್ಮ ಅಪ್ಪಗಿಲ್ಲ, ನನಗೂ ಇಲ್ಲ, ನಂದು ತಲಿ ಬೀಳಾಕ್ ಬಂದೈತಿ. ಮತ್ತೆ ಇನ್ನು ಎಲ್ಲವೂ ಎಂದು ಭೇಟಿಯಾಗಿ ಮಾತಾಡ ಅಲ್ಲ ಹಿಂಗಂದ್ರ ಆಗುದ ಹೆಂಗ? ಹಾ ಹಾ ಹೆಂಗ ಶರೀಫ? ಮತ್ತ ಯಾಕ ಅಷ್ಟೊಂದು ಬಾಂಧವ್ಯ ಇತ್ತ. ಹೌದು. ಆಮೆಲ್ಲ ಒಬ್ಬ ಶರಣ ಮನುಷ್ಯ, ಶರಣ ಅತ್ಯಂತ ಅನುಭವದ ಈ ಶರಣ ಸಾಹಿತ್ಯದೊಳಗ ಹೌದು. ಅಥವಾ ಆಗಿನ ಕಾಲದ ಒಂದೊಂದ ಪದ್ಯಗಳನ್ನು ವಿಚಾರ ಮಾಡಿಕೊಂಡ್ರೆ ಹೌದೌದು ಬಹಳ ಒಳ್ಳೆಯ ಸುಂದರವಾಗಿರತಕ್ಕಂಥ ಸಾಹಿತ್ಯವನ್ನ ಈ ಕನ್ನಡ ನಾಡಿಗೆ ಕೊಟ್ಟಿರತಕ್ಕಂಥ ಅವ್ರಿಗೆ ಶರೀಫ್ರಿಗೆ ಕನ್ನಡದ ಕಬೀರಸದಿ ಅಂತಕ್ಕಂಥ ಮಾತು ಬಂದದ. ಹೌದೌದು. ಮಹಾರಾಷ್ಟ್ರದ ಕಬೀರದಾಸರಿಗೆ ಹೆಂಗ ಆ ಪದವಿ ಶರೀಫ್ರಿಗೆ ಏನಂದಾರಪ್ಪ ಅಂದ್ರೆ ಕನ್ನಡದ ಕಬೀರ ಅನ್ನತಕ್ಕಂಥ ಪದವಿ ಬಂದದ್ರಿಪ್ಪ ಅಂತ ಶರೀಫ್ ಅಜ್ಜ ಹೇಳ್ತಾನ. ಅಲ್ಲ ಬಸಣ್ಣ ಈ ರೀತಿ ಅಂದ್ರೆ ಹೆಂಗ? ಈ ವರ್ಷ ನಿನಗ ಸಾಕ್ಷಾತ್ ಎಲ್ಲವನ್ನ ಭೇಟಿ ಮಾಡಿಸ್ತಾನ, ನಿನ್ ಜೊತೆ ಮಾತಾಡಿಸ್ತಾನ, ಆಕಿನ ಎತ್ತಿ ನಿನಗ ಕೊಡ್ಬೇಕು. ಹಂಗ ನೀ ಓದ್ ಅಕ್ಕಿಗೇನ ಬಾನ ಕೊಡ್ತಾನ ನೋಡ, ಹಡ್ಲಿಗೆ ತುಂಬುತ್ತದ ಹಂಗ ಬೇಡ, ಈ ವರ್ಷ ಅಕ್ಕಿನ ನಿನಗ ಕೊಡ್ಬೇಕ, ಹಂಗ ನಾ ಮಾಡಿಸ್ತಾನ. ನಂದು ಕೇಳ್ತೇನಿ ಅಂತಂದ್ರ ಅವಂದ ಇವನು ಮಾತಿಗೆ ಎಂದು ಇರೋದ ಬರುದಿಲ್ಲ, ಹೋಗುದು ಬೇಡ. ಆಯ್ತಪ್ಪ ಶರೀಫ್ ಹಂಗ ಮಾಡು ಅಂತ ತಿಳ್ಕೊಂಡ 2-3 ವಸ್ತಿಗೆ ಬಂದ ಜೋಗಳು ಬಾಯಿಗೆ ಹೊಡೆದ ಜೋಗಳು ಬಾಯಿಗೆ ಜಳಕ ಮಾಡಿ ಗುಡ್ಡ ಏರ್ತಾರ. ಗುಡ್ಡ ಏರಿ ತಮ್ ಪ್ರಸಾದ ವರ್ಷ ಹೆಂಗ್ ಮಾಡ್ತಿರ್ಲ ಹಂಗ ಹಡ್ಲಿಗೆ ತುಂಬಾಕ ಹೊಸ ನೈವೇದ್ಯ ಮಾಡಿರು. ಮಿಸಲ್ ನೀರ್ ತಂದ ಮಿಸಲ್ ಅಡಿಗೆ ಮಾಡಿ ಎಲ್ಲಿ ಎಲ್ಲವೂ ಕೊಡುವತ್ನ್ಯಾಗ ಏನಾಗಿತ್ತು? ಎಲ್ಲಾರು ತಾವ್ ರೊಕ್ಕ ಕುಡಿಸಿ ಬ್ಯಾಳಿ ಹಾಕಿ ಹಡ್ಲಿಗೆ ತುಂಬಿ ಬಾನ ನೈವೇದ್ಯ ಎಲ್ಲವೂ ಕೊಡುವತ್ನ್ಯಾಗ ಶರೀಫ್ ಹಚ್ಚತಾನ. ಏನತ್ತ? ನನ್ನಂತೆಕ್ ಒಂದು ಆಟನೇ ಐತಿ. ಎಟ್ಟ ಆಟನೇ ಐತಿ. ನೀವ್ ಎಲ್ಲಾರು ದೇವರಿಗೆ ಏನೇನ್ ನೀಡ್ತೀರಿ ನೀಡ್ರಿ, ಕರೆ
ನಂದೊಂದು 8ನೇದಾಗ ಈ 8ನೇಕ 8 ಬಾಳೆಹಣ್ಣು ಬರ್ತಾವ ಬರ್ತಾವ. ಅಟ್ಟ ನೈವೇದ್ಯ ನಂದು ಎಲ್ಲವಾಗಿ ಮುಟ್ಟಿಸಿ ಬಾ ಅಂತ ಬಸಪ್ಪನ ಕೈಯಾಗ ಕೊಟ್ಟಂತ ಶರೀಫಜ್ಜ. ಶರೀಫಜ್ಜ ಕೊಟ್ಟಂತ ಹೌದ್. 8ನೇಕ ಆಗೇನ್ರಿ 1 2 ಸುಮಾರು ಡಜನ್ ಗಟ್ಲೆ ಬಾಳೆಹಣ್ಣು ಬಾಳೆಹಣ್ಣು ಬರ್ತಿದ್ವು. 1 ಡಜನ್ ಬಾಳೆಹಣ್ಣು ತಗೊಂಡ ಒಂದು ತಾಟಿನೊಳಗೆ ಇಟ್ಕೊಂಡ ಬಸಪ್ಪ ಸೊಂಟ. ಅವಾಗ ಶರೀಫಂದ, ಏನತ್ತ? ಬಸಣ್ಣ ಹಾ ಹಾ ನಿನ್ನ ನೈವೇದ್ಯ ವರ್ಷ ಹೆಂಗ ಕೊಡ್ತೇವ ಗೊತ್ತಿಲ್ಲ, ನನಗ್ ಗೊತ್ತಿಲ್ಲ. ಇವತ್ತು ನನ್ನ ನೈವೇದ್ಯ ಹೆಂಗ್ ಹೋಗ್ಬೇಕಂದ್ರ ಹೆಂಗ್ರಿಪ್ಪ? ಈ ಬಾಳೆಹಣ್ಣು ತಗೊಂಡ ಪ್ರದಕ್ಷಿಣೆ ಹಾಕಿ ದೇವಿ ಬಾಗಿಲ್ದಾಗ ಹೋಗಿ ನಿತ್ಯಂದ್ರ ನಿತ್ಯಂದ್ರ ಒಬ್ಬಕ್ಕೆ ಹಣ್ಣನ್ನ ಮುದಿಕೆಯಾಗಿ ಬರ್ತಾಳೆ, ನಿನ್ನ ಕೈಯಾನ ಬಾಳೆಹಣ್ಣು ಒಯ್ತಾಳ. ಹೌದ್. ಆಕಿ ಬಂದ್ರ ಅಂದ್ರ ಕೇಳಿದ್ರ ಆಕಿ ಕೈಯಾಗ ಕೊಡು, ಕೊಡು. ಆಕಿ ಹೊಡಮಳಿ ಏನು ಕೊಡ್ತಾಳ ತಗೊಂಡ ಬಾ ನೋಡು ಅಂದಿದತ್ತ. ಹಾ 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 ಅವ ಅಂದ ಅಲ್ಲಿ ಮುದಿಕಿ ಬರಕ್ ಯಾವಾಗ, ಯಾವಾಗ? ನಾನು ಹುಡುಕಿ ನನ್ನ ಕೈಯಂದು ಒಯ್ಯಕ್ ಯಾವಾಗ, ವಯ್ಯ ಯಾವಾಗ? ಮತ್ ಹೊಡಮಳಿ ನನಗ್ ಕೊಡ್ತಾಳೆ ಏನಂತ ಅದನ್ನ ತರೋದು ಹೆಂಗತ್ತ. ಇವ್ ಹ್ಞೂ ಅಂದ. ಹೌದ್. ಯಾಕೆ ಏನ್ ಹೇಳ್ತಾನ ಅದಕ್ಕೆ ಇರೋದನಕ ಮಾಡಂಗಿಲ್ಲ. ಹ್ಞೂ ಅಂದ, ಹೋದ. ಈಗ ನೋಡ್ರಿ, ಈಗ ಪಾಳಿ ಹಚ್ಚಿರ ಒಂದ್ ರಾತ್ರಿ ಒಂದ್ ಹಗಲ ಕೂತ್ರು ಸುದಿಕ್ ಲೇಟ್ ಆಗಿ ಬರ್ತದ. ಹೌದು. ಆಗ ಸುಮಾರು 4-5 ತಾಸಿನ ಮ್ಯಾಲ ಪಾಳಿ ಬತ್ತತ್ತ. ಎಲ್ಲಾ ದೇವಿಗೆ ಸುತ್ತ ಹಾಕೊಂಡ್ ಒಳಗ್ ಹೋಗಿ ನಿಂದ್ರದಕ್ಕ ಒಬ್ಬಕ್ಕೆ ಅಜ್ಜಿ ಬಂದ್ರತ್ತ. ಯಪ್ಪ ತಾ ಬಾಳಿ ತಾ ಪ್ರಸಾದ ತಿಳ್ಕೊಂಡು ತಗೊಂಡತ್ತ. ದೇವಿಗೆ ನೈವೇದ್ಯ ಮಾಡಿ ಹೊಡಮಾಳಿ ತಾಟ್ನ್ಯಾಗ ಹೆಂಗಿದ್ದುಲ್ಲ ಹಂಗ ಬಾಳೆಹಣ್ಣು ಇಟ್ಲು. 2 ಬಾಳೆಹಣ್ಣು ಮಾತ್ರ ಅದ್ ಎಲ್ಲವಾಗ ತಗೊಂಡ್ಲು. ತಗೊಂಡ ಇವನ್ ಕೈಯಾಗ ಕೊಟ್ಲು. ಹೌದು. ಇವ ಬಸಾಪೇನ ಬಾನ ಕೊಟ್ಟಿದ್ಲ. ಹಾ ಹಾ ಶರೀಫ್ ಅಂದಿದ್ದು ಕರೆ ಐತಿ ಲೋ ಮಾರಾಯ ಅಂದವ. ಹೌದು. ಮತ್ತೆ ಎಲ್ಲಾ ಬಾಳೆಹಣ್ಣು ಕೊಟ್ಟ ಆಕೆ ಏನ್ ಕೊಡ್ತಾಳ ತಗೊಂಬಂದವ. ಮತ್ತೆ ಇವ್ ಬಾಳೆಹಣ್ಣ ಕೊಟ್ಟಾನ ಶರೀಫ್ಗೆ ಏನು ಗೊತ್ತಾಗೋದೈತೆ ತಿಳ್ಕೊಂಡು ಈ ಮಗ ಏನ್ ಮಾಡ್ದ, ಏನ್ ಮಾಡಿದ? 4 ತಾಸು ದೇವಿ ಪಾಳಿಗೆ ಹಚ್ಚಿ ನಿತ್ತಾನ. ನೆತ್ತೈದ. ಹೊಟ್ಯಾಗ್ರಿ ಕ್ಯಾರ್ ಬೀಳಕ್ ಹಾ ಕಂಜಿ ಕಡ್ದಂಗ್ ಕಡಾಕ್ತಾವ. ಫುಲ್ ಹಸಿದಿದ. ಇದ್ರಾಗ 4 ಬಾಳೆಹಣ್ಣು ತಿಂದ್ರ ಶರೀಫೇನ ಕೇಳಾವದ ನಡಿ ಅಂತ ತಿಳ್ಕೊಂಡ ಹೌದ್. ಡಜನ್ದಾಗ 2 ಅಲ್ಲಿ ಹೋಗಿ ಅವು 10 ಇದ್ದಾವ. ಒಂದ್ 5 ತಿಂದ್ರ ಅಥವಾ 5 ಶರೀಫ್ ಹೋಗಿನ ಅಂತ ತಿಳ್ಕೊಂಡ ಹಾ ಹಾ ಗುಡಿ ಮರಿಗೆ ಬಂದು ಸುಲದ ಬಾಳೆಹಣ್ಣ ಅದ ಬಾಯಿ ಹಾಕಿ ಕಚ್ಚಬೇಕತನ. ಏನಾಗಿತ್ತು? ಆ ಬಾಳೆಹಣ್ಣದಾಗ ಬಂಗಾರದ ನಾಣ್ಯ ಎಲ್ಲಮ್ಮ ತಾಯಿ ಕೊಟ್ಟಳ ಪುಣ್ಯ. ಹೌದು 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 ಹೌದು. ಬಂಗಾರದ ನಾಣ್ಯ. ಹೌದ್. ಶರೀಫ್ ಅಂದ ಬಾಳೆಹಣ್ಣದಾಗ ಬಂಗಾರದ ನಾಣ್ಯ ಇದು ಬ್ಯಾರೇನ ಐತಿ ಅಂದವ. ಬಾಳೆಹಣ್ಣು ತಾತಿಂದ ಬಂಗಾರದ ನಾಣ್ಯ ಕಿಶ ಹಾಕೊಂಡ. ಇದು ಒಂದ್ರಾಗ ಅಲ್ಲಿ ಇನ್ನೊಂದ್ ಏನಿರ್ಬೇಕಂತ ಮತ್ತೊಂದ್ ತೆಗದ ಅದ್ರಾಗೂ ಬಂಗಾರದ ನಾಣ್ಯ. ಹೌದು. 3ನೇದು ಅದ್ರಾಗೂ. ಹಂಗಾರ ಹಿಂಗ್ ಮಾಡುದು ಬೇಡ. ಇದ್ರಾಗ 8 ಬಾಳೆಹಣ್ಣದಾಗ ಬಂದವ ಬಂಗಾರ ನಾಣ್ಯ ಎಲ್ಲಾ ತಗೊಂಡು ಬೇಕಾದ್ರೆ ಹೊರಗೆ 1 ಡಜನ್ ಓದ ಶರೀಫ್ ಕೊಡ್ನ ತಿಳ್ಕೊಂಡ ಹೌದು. ಹೊರಗಿನ 1 ಡಜನ್ ಅರ್ಧ ಡಜನ್ ತಗೊಂಡ್ ಶರೀಫ್ನ ತೆಗ್ ಹೋದತ್ತ. ಹಾ ಹಾ ನಾನೆಲ್ಲ ಕಿಶಿಯಾಗಿ ಇಟ್ಕೊಂಡ. ಹಾ ಶರೀಫ ನೀ ಅಂದಂಗ ಒಬ್ಬಕ್ಕೆ ಹಚ್ಚಿ ಬಂದಳಪ್ಪ ಬಾಣ ಹಿಡ್ಕೊಂಡ್ಲು. ತಗೊಂಡು. ಇವು ನಾ ಕೊಟ್ಟ ಹೊಡಮೈತಿ ಶರೀಫ್ ಕೊಟ್ಟುಕೊಳ್ಳಿ. ಶರೀಫ್ ಅಂದ ಹಾ ಹಾ ಬಸಣ್ಣ ಅಂದ. ಹಾ ಹಾ ಏ ಬಸಣ್ಣ ಬಸಣ್ಣ ಎಲ್ಲಿ ಅದಾವ? ಬಂಗಾರ ಅಂಗಡಿ ಬಾನ್ ಕೊಡಕ್ ಹೋಗ್ಯಾನ ಹಿಂದ. ಬಸಣ್ಣ ಅಲ್ಲೋ ನಿಮ್ಮ ಅಪ್ಪನೂ ಹಿಂಗ ಬಂದಾನಂದಿ, ಹೌದು ಅವ್ರ ಅಪ್ಪನು ಹಿಂಗ ಬಂದಾನಂದಿ, ಹೌದು. ಅವ್ರ ಅಪ್ಪನು ಹಿಂಗ ಬಂದಾನಂದಿ. ಮತ್ ಎಲ್ಲವ ಈಗ ಬಾನ ಕೊಟ್ಟಿ ಎಲ್ಲವ ಏನು ಕೊಟ್ಟಾಳಂದ್ರ ಇವ್ ಬಾಳೆಹಣ್ಣು ತಂದಿ ಬಾಯಿ ಕೊಟ್ಟ. ಸುಳ್ಳು ಯಾಕೆ ಹೇಳ್ತೀವ ಬಸಣ್ಣ, ತೆಗಿ ನೋಡು ಕಿಶಾನು ಅಂತಂದಾಗ ಹಾ ಹಾ ಯಪ್ಪ ಅದು ನಿನಗ್ ಗೊತ್ತಾತ್ಲ ತಿಳ್ಕೊಂಡ ತನ್ನ ತಪ್ಪಿನ ಅರಿವಾಗಿ ಶರೀಫ್ಗೆ ಸಾಗರ ಅಡ್ಡ ಬಿದ್ದತ್ತ ಬಸಪ್ಪ. ಹೌದು. ಅವಾಗ ಹೇಳ್ತಾನವ ಏನತ್ತ? ಬ್ಯಾಡ, ಈ ವಿಷಮ ಸಂಸಾರವನ್ನ ತ್ಯಾಗ ಮಾಡಿ ಶರಣ ಸಂಪ್ರದಾಯದಾಗ ನಾ ಬಂದನಪ್ಪ ಅಂದ್ರ ಇದನ್ ನಿನಗ ತಗೊಂಡು. ಪ್ರಪಂಚದ ಹೌದ್. ನಿನಗ ಪ್ರಪಂಚದ ಮಕ್ಕಳ ಮರ್ಯಾದಾರ ಆಕಿ ಮ್ಯಾಲ ನಿಷ್ಠೆ ಅದಪ್ಪ ಅಂದ್ರ ನಿನಗ ಕೊಟ್ಟಾಳಾಕಿ ತಗೋ ಅಂತ ತಿಳ್ಕೊಂಡ ಆ ಬಂಗಾರದ ನಾಣ್ಯವನ್ನ ಎಲ್ಲ ಶೆಟ್ರ್ ಬಸಪ್ಪಜ್ಜಗ ಕೊಡ್ತಾನ ಶರೀಫ ಪುಣ್ಯಾತ್ಮರೇ. ಹೌದು. ಅದಕ್ಕೆ ತಿಳ್ಕೊಬೇಕಾಗ್ಯದ ಇಲ್ಲಿ. ಅವಾಗ ಶರೀಫಜ್ಜ ಒಂದು ಪದ್ಯ ಹಾಡ್ತಾನ. ಏನತ್ತ ಹಾಡ್ತಾನ್ರಿಪ್ಪ? ನೋಡ್ರಿ, ತಾಯಿ ಎಲ್ಲಮ್ಮನ ಕುರಿತ ಹಾ ಹಾ ಎಲ್ಲಿ ಕಾನೆ ಎಲ್ಲವ್ವ ನಿನ್ನ ಎಲ್ಲಿ ಕಾನೆ ಹಂಗ ಏನ್ ಕಾಣಿಸ್ತಿತ್ಲ ಶರಣರ ಸಾಹಿತ್ಯವನ್ನ ಆ ರೀತಿ ನೀಡುತ್ತಿದ್ರ. ಹೌದು. ಸಿದ್ಧಾರೂಢದ ಹುಬ್ಬಳ್ಳಿ ಪಟ್ಟಣದಾಗ ಮೆರವಣಿಗೆ ನಡೆದಿತ್ತಂತ. ನಡೆದಿತ್ರಿಪ್ಪ. 100 ಮಂದಿ ಒಳಗ ರತ್ನ ಖಚಿತವಾಗಿರತಕ್ಕಂತ ಕಿರೀಟ ಹಾಕಿ ಅವ್ರ ಮೆರವಣಿಗೆ ನಡೆದ್ರ. ಏನ್ ಮಾಡಿದ್ರು? ಏನಪ್ಪಾ ಸಿದ್ಧಂದ ಹವಾ ಹುಬ್ಬಳ್ಯಾಗ ಮಣಗನ್ ನಡೆದೈತ. ಸಿದ್ಧಾರೂಢರದು ದೂರಿಂತ್ರ ಶರೀಫ್ ನಿತ್ತು ನೋಡಿದಂತ. ಹಾ ಹಾ ತನ್ನ ಮೈಗೆಲ್ಲ ಹೊಲಸು ಮಾಡ್ಕೊಂಡ ಹೋಗಿ ಟಣ್ಣ ದಿಶೆ ಅದೇ ರಥದಾಗ ಕೂತಂತ. ಹಾ ಹಾ ನೋಡಿದ ಭಕ್ತರು ಸೇವಕರೆಲ್ಲ ಏಯ್ ನಡಿ. ಯಾವ್ದೋ ಹೊಲಸಿದ ಹಂದಿಗತಿ ಹಿಂಗ್ಯಾಕ ಬಂದೈತಿ ನಡೀತಿಲ್ಲ ಅಂತ ತಿಳ್ಕೊಂಡು ಎತ್ತಿ ರಥಂತ್ರ ಹೊರಗೆ ಹಾಕೋತ್ನಾಗ ಅವಾಗ ಶರೀಫ್ನ ಸಿದ್ಧಾರೂಢರು ಬಂದು ಎತ್ತಿ ತೆಕ್ಕಿ ಬಿಡದ್ರಂತ. ಯಾಕ? ಅವಾಗ ಹೇಳ್ತಾನ, ಹಾ ಹಾ ಯಪ್ಪ ನಾನು ಇಂತ ಹೊಲಸು ಮಾಡ್ಕೊಂಡ ಇದು ಎಲ್ಲಿದ ಬಂದೈತಿ ಹಂದಿಗತಿ ಅಂತ ಜನ ನನ್ನ ರಥದಿಂತ್ರ ಹೊರಗೆ ಹೋಗಿ ಹಾಕತ್ತಿರ. ನೀವು ಕೂನ ಹಿಡಿದಿ. ನೀ ಎದ್ದು ಬಂದ ನನ್ನನ್ನು ಅಪ್ಪಿಕೊಂಡಿಪ್ಪ. ಹೌದು. ಸಾಮಾನ್ಯದವನಲ್ಲ ನೀನು ಅಂತ ತಿಳ್ಕೊಂಡ
ಅವರ ರತ್ನ ಖಚಿತವಾಗಿರತಕ್ಕಂತ ಕಿರೀಟ, ಅವರ ವೇಷ ಭೂಷಣವನ್ನು ನೋಡಿ ಅಲ್ಲಿ ಹಾಡ್ತಾನ, ಏನತ್ತ ಏನ್ ಕ್ವಾಡವ ಹುಬ್ಬಳ್ಳಿ ಮಠ ಎಂತ ಚಂದುಳ ಕ್ವಾಡವ, ದಿಕ್ಕಿಲ್ಲ ಬೆಳಗಿಲ್ಲ ತಳತಾಳ ಹೊಳಿತಾದ, ಕನ್ಸಲ್ಲ ತಾಮ್ರಲ್ಲ ಮಿರಿ ಮಿಂಚತದ, ಏನ್ ಕ್ವಾಡ ಹಿಂಗ ಹಾಡಿದಂತ ಅವಾಗ ತಿಳ್ಕೊಂಡ್ರ ಅಲ್ಲಿ ಇದ್ದವ್ರು ಶರೀಫ್ ಅಜ್ಜಾದನ ಲೋಯಪ್ಪ ನಮ್ಮದು ತಪ್ಪಾಯ್ತು ಅಂತಕ್ಕಂಥ ವಿಚಾರ. ಹೌದು ಈ ಕೊಡ ಹಾಡಿ ಅವ ಬಿಟ್ಟ ಮತ್ತೇನಾತ್ರಿಪ್ಪ ಆ ಟೈಮ್ದಾಗ ಎಷ್ಟೋ ಮಂದಿ ಲಗ್ನ ಆಗ್ಬೇಕಾದ್ರೆ ಹುಬ್ಬಳ್ಳಿದ ಕೊಡ ತರ್ಬೇಕು ಸುರ್ಗ್ಯಾಗ, ಹಾ ಇರ್ಲಿಕ್ಕಂದ್ರ ಹುಬ್ಬಳ್ಳಿದ ಕೊಡ ಸುರ್ಗ್ಯಾಗ ತರ್ಬೇಕಂತ ತಿಳ್ಕೊಂಡು ಎಷ್ಟೋ ಮದ್ವಿ ಸುಳ್ಳಾಗ್ಯಾವಂತ. ಹೌದೌದು ಅವ ಹಾಡಿದ್ ಯಾ ಕೊಡಕ ಯಾಕೆ ಕೊಡಕ್ರಿಪ್ಪ ಪರಮಾತ್ಮ ಕೊಟ್ಟಂತ ಈ 3.5 ಮಳ ಇವ್ರ ತಾಮ್ರ ಬರ್ತದ ಶರೀರದ ಕೊಡಕ್ ಹೇಳಿದ್ರು. ಇವ್ರ ತಾಮ್ರ ಕೊಡಕ್ ಬಡ್ಕೊಳಕತ್ತಾರ ಇವ್ರು ಯಾರು ಮಲ್ಲಂತವ್ರು ಹಿಂಗತ್ರಿ ಹೋಗಿ ಅವನ ಹೆಸರು ಇಲ್ಲಾರ್ದಾರ ಜಪ ಇಲ್ಲಾರ್ದ ಹಂಗ ನಡೆದದ ಪುಣ್ಯಾತ್ಮರೇ. ಇರ್ಲಿ, ಅದಕ್ಕ ನನ್ನ ವೀರ ಸೂರ ಮಲಕಾರಿ ಸಿದ್ಧ ಯಾವ ರೀತಿಯಾಗಿ ಧರ್ಮರ ಮನೆಯೊಳಗೆ ಹುಟ್ಟಿ ಬಂದ, ಹೌದು ಆ ಮಗನನ್ನ ಹಡಿಬೇಕಾರ ತಾಯಿ ಕೊಂತಾದೇವಿ ಎಂತ ಸಂಕಲ್ಪ ಮಾಡಿದ್ರು ಅಂತಕ್ಕಂಥದ್ದನ್ನ ಎಂತ ಭಕ್ತಿ ಮಾಡಿಳು 4 ನುಡಿ ಚಾಲ್ ಹಾಡಿ ಹಾಡಿ ನಮ್ಮ ಉಭಯ ಹಿರಿಯ ಕಲಾವಂತರಿಗೆ ಅವಕಾಶದ. ಹೌದು ಅಣಕತಕ ಅವರು ಇನ್ನೊಂದ ಚಾ ಅದು ಕುಡಿಲಿ, ಎಲಿ ತಿನ್ಲಿ, ಹಾ ಚಾ ನೀವು ಕಡೆ ಅವ್ರಿಗೆ ಹಾಕ್ಲಿಲ್ಲನ್ರಿ ಎಲ್ಲ ಕಡೆ ಸಿಹಿ ಅಂತ ಕೊಡ್ರಿ, ಕರಿ ಬೆಲ್ಲ ಕೊಡಬೇಡ ಚಾ ಒಂದಿಟ್ಟು ಕಾಸ್ಕೊಂಡ್ ಬರ್ಲಿ ಆಯ್ತು ನಾ ಅದಕ್ಕೂ ನೀ ಕಾಸು ನಾ ಕಾಸು ಬಾರ್ದು. ಧರ್ಮರ ಮಣಿಯಾಗ ವೀರ ಮದಗೊಂಡ ತಾ ಜನಸಿ ಬಂದ, ಸಿದ್ಧರ ಕಂದ ರೂಪದಲ್ಲಿ ಚಂದ, ಎಲ್ಲರಿಗ ಆನಂದ, ಹೌದೌದು ಸತ್ಯ ಧರ್ಮರ ಕಂದ ರೂಪದಲ್ಲಿ ಚಂದ, ನಮನಿ ಮಗಾನಂದ, ಧರ್ಮರ ಮಣಿಯಾಗ ವೀರ ಮದಗೊಂಡ ಜನಸಿ ಬಂದ, ಸಿದ್ಧರ ಮಣಿಯಾಗ ವೀರ ಮದಗೊಂಡ ಜನಸಿ ಬಂದ, ಈ ಧರ್ಮರ ಕಂದ ರೂಪದಲ್ಲಿ ಚಂದ, ಎಲ್ಲರಿಗ ಆನಂದ, ಏ ಸಿದ್ಧರ ಕಂದ ರೂಪದಲ್ಲಿ ಚಂದ, ನಮನಿ ಮಗಾನಂದ, ನಾಲೂರ್ನೆಗೆ ನಿಮ್ಮ ಮಕ್ಕಳ ಬೋರಿ ಹಳ್ಳದ ನೀರಿಗೆ ನಡೆದಾರೋ ಅಲ್ಲಿಂದ, ಆ ನಡೆದಾರ ಜೋಡಿಂದ, ಕೈಕಾಲ ಮಜ್ಜಲ ಮಾಡಿ ಸಿತಾಳ ತುಂಬುತ್ತಾರೋ ಎಲ್ಲಾರು ಖುಷಿಲಿಂದ, ಕೈಕಾಲ ಮಜ್ಜಲ ಮಾಡಿ ಸಿತಾಳ ತುಂಬುತ್ತಾರೋ ಎಲ್ಲಾರು ಖುಷಿಲಿಂದ, ತಾಯಿ ಕೊಂಚವ ಸಂಕಲ್ಪ ಮಾಡ್ಯಾಳ ಸೂರ್ಯ ನಾರಾಯಣ ಮುಂದ, ತಾಯಿ ಕೊಂಚವ ಸಂಕಲ್ಪ ಮಾಡ ಸೂರನರನ ಮುಂದ, ದೇವಿ ಕೊಂಚವ ಸಂಕಲ್ಪ ಮಾಡ್ಯಾಳ ಸೂರ್ಯ ನಾರಾಯಣ ಮುಂದ, ಮಾವನ ಏ ಮಾವನ
ಮಗ ಕೊಡುವಂದ ನನ್ನ ಮಾವನ ಅವತಾರ ಪಾವನ ಉಗ್ರದ ಮಗ ಬೇಡಿ ಒಂದ ಧರ್ಮಾರ ಮಣಿಯಾಗ ವೀರ ಮದಗೊಂಡ ತಾಜನಸಿ ಬಂದ ಏ ಸಿದ್ಧರ ಮಣಿಯಾಗ ವೀರ ಮದಗೊಂಡ ತಾಜನಸಿ ಬಂದ ಏ ಧರ್ಮಾರ ಕಂದ ರೂಪದಲ್ಲಿ ಚಂದ ಎಲ್ಲರಿಗಾನಂದ ಏ ಸಿದ್ಧಾರ ಕಂದ ರೂಪದಲ್ಲಿ ಚಂದ ಸರ್ವರಿಗಾನಂದ ತ್ರಿನೇತ್ರಧಾರಿ ತನ್ನೊಳು ತಿಳಿದು ಹೌದು ಸಿದ್ಧ ನೋಡದ ತ್ರಿನೇತ್ರಧಾರಿ ಹೌದು ಸಿದ್ಧ ತನ್ನೋಳು ತಿಳಿದು ಹೌದು ಸಿದ್ಧ ನೋಡದ ಧರ್ಮ ಕಟ್ಟಿಯ ಮುಂದ ತರಬಿ ಕೊಂತೆವಗ ಸೂಚನೆ ಮಾಡಿದ ಹಳ್ಳ ಕೊಳ್ಳದಾಗ ಫಲ ಸಿಗುವುದಿಲ್ಲ ಗುಡ್ಡಕ್ಕೆ ಹೋಗಂದ ಹಳ್ಳ ಕೊಳ್ಳದಾಗ ಫಲ ಸಿಗುವುದಿಲ್ಲ ಗುಡ್ಡಕ್ಕೆ ಹೋಗಂದ ಹಳ್ಳ ಕೊಳ್ಳದಾಗ ಫಲ ಸಿಗುವುದಿಲ್ಲ ಗುಡ್ಡಕ್ಕೆ ಹೋಗಂದ ನಿನ್ನ ಮಾವ ಮಾಡವನ ಸೇವಾ ಬೇಕಾದ ಬೇಡಂದ ಗುಡ್ಡದ ಮೇಲೆ ನಿನ್ನ ಮಾವ ಮಾಡವನ ಸೇವಾ ಬೇಕಾದ ಬೇಡಂದ ಧರ್ಮಾರ ಮಣಿಯಾಗ ವೀರ ಮದಗೊಂಡ ತಾಜನಸಿ ಬಂದ ಏ ಸಿದ್ಧಾರ ಮಣಿಯಾಗ ವೀರ ಮದಗೊಂಡ ತಾಜನಸಿ ಬಂದ ಏ ಧರ್ಮಾರ ಕಂದ ರೂಪದಲ್ಲಿ ಚಂದ ಎಲ್ಲರಿಗಾನಂದ ಏ ಸಿದ್ಧಾರ ಕಂದ ರೂಪದಲ್ಲಿ ಚಂದ ನಮನಿ ಮಗಾನಂದ ಪಾವನ ಮಾತಾ ಮನದಲ್ಲಿ ಪೂಜಿಸಿ ತನ್ನ ಭಾವನ ಮಾತಾ ಮನದಲ್ಲಿ ಪೂಜಿಸಿ ನಡೆದಾಳು ಅಲ್ಲಿಂದ ಒಂದ ಮಗನಿಗಾಗಿ ಒಂದೊತ್ತ ಮಾಡತಾಳ 12 ವರುಷದಿಂದ ಒಂದ ಮಗನಿಗಾಗಿ ಒಂದೊತ್ತ ಉಂಡಾಳ 12 ವರುಷದಿಂದ ದುಡುದಾಳ ಕೊಂಚವ್ವ ಹಣದಾಳ ಕಣ್ಣವ್ವ ಕತ್ತಿ ಕೇಳರಿ ಇಲ್ಲಿಂದ ಹೊಡೆದಾಳ ಕೊಂಚವ್ವ ಹಡದಾಳ ಕಣ್ಣವ್ವ ಕತ್ತಿ ಕೇಳರಿ ಇಲ್ಲಿಂದ ದುಡುದಾಳ ಕೊಂಚವ್ವ ಹಣದಾಳ ಕಣ್ಣವ್ವ ಕತ್ತಿ ಕೇಳರಿ ಇಲ್ಲಿಂದ ಕಣ್ಣವನ ದೈವ ಭಕ್ತಿಯ ಭಾವ ವರುವ ನೀಡಿದ ಗುಡ್ಡದ ಒಡೆಯ ಕಣ್ಣವನ ದೈವ ಭಕ್ತಿಯ ಭಾವ ವರುವ ನೀಡಿದ ಧರ್ಮಾರ ಮಣಿಯಾಗ ವೀರ ಮದಗೊಂಡ ತಾಜನಸಿ ಬಂದ ಏ ಸಿದ್ಧಾರ ಮಣಿಯಾಗ ವೀರ ಮದಗೊಂಡ ತಾಜನಸಿ ಬಂದ ಏ ಧರ್ಮಾರ ಕಂದ ರೂಪದಲ್ಲಿ ಚಂದ ಎಲ್ಲರಿಗಾನಂದ ಏ ಸಿದ್ಧಾರ ಕಂದ
ದೀಪಕ ಹಚ್ಚಿದಂಗ ದೀಪಕ ಅಳತಿಲ್ಲ ರೂಪಕ ಮಗ ಹುಟ್ಟಿದ ಮುದ್ದ ಧರ್ಮರ ಮಣಿಯಾಗ ಮಗ ಹುಟ್ಟಿದ ಮುದ್ದ ನಾಲ್ಕನೇ ಚರಣ ಮೂರನೇ ಸೋಮವಾರ ಕೃಷ್ಣ ಜನ್ಮಾಷ್ಟಮಿ ಅಂದ ನಾಲ್ಕನೇ ಚರಣ ಮೂರನೇ ಸೋಮವಾರ ಕೃಷ್ಣ ಜನ್ಮಾಷ್ಟಮಿ ಅಂದ ನನ್ನ ಮಗ ನಿನ್ನ ಮಗ ಜಗಳ ಪ್ರಾರಂಭ ಆಯ್ತ ಧರ್ಮದ ಕಟ್ಟಿಯ ಮುಂದ ನನ್ನ ಮಗ ನಿನ್ನ ಮಗ ಕದಂಬ ಪ್ರಾರಂಭ ಆಯ್ತು ಧರ್ಮದ ಕಟ್ಟಿ ಮುಂದ ನನ್ನ ಮಗ ನಿನ್ನ ಮಗ ಕದನ ಪ್ರಾರಂಭ ಆಯ್ತ ಕೇಳ ಧರ್ಮದ ಕಟ್ಟಿಯ ಮುಂದ ಏ ಸೋಮಣ್ಣ ಮುತ್ಯ ನೆಗನ ಮಕ್ಕಳಿಗೆ ಇಬ್ಬರಿಗೆ ಕಟ್ಟಿ ಮೇಲೆ ಕರೆದ ಸೋಮಣ್ಣ ಮುತ್ಯ ನೆಗನ ಮಕ್ಕಳಿಗೆ ಕಟ್ಟಿ ಮೇಲೆ ಕರೆದ ಧರ್ಮರ ಮಣಿಯಾಗ ವೀರ ಮದುಗೊಂಡ ಜನಚಿ ಬಂದ ಏ ಸಿದ್ಧಾರ ಮಣಿಯಾಗ ವೀರ ಮದುಗೊಂಡ ಜನಚಿ ಬಂದ ಏ ಧರ್ಮಾರ ಕಂದ ರೂಪದಲ್ಲಿ ಚಂದ ಎಲ್ಲರಿಗಾನಂದ ಏ ಸಿದ್ಧಾರ ಕಂದ ರೂಪದಲ್ಲಿ ಚಂದ ಸರ್ವರಿಗಾನಂದ ಚರಿಗೌಡ ಸುಮಣ್ಣ ದೌಡ ಹೇಳಿದ ವಿಚಾರದಿಂದ ಆಗಿಂದಾಗ ಹೇಳಿದ ವಿಚಾರದಿಂದ ಮಾಡಬೇಡ್ರಿ ಹೂಡದಿ ಹಿಡದ ಕಂಬಳಿ ಪಡದಿ ನಿಂದ್ರಶನ ಇದರ ಬದರ ಚಂದ ಮಾಡಬೇಡ್ರಿ ಹೂಡದಿ ಹಿಡದ ಕಂಬಳಿ ಪಡದಿ ನಿಂದ್ರಿಸಿದ ಇದರ ಬದರ ಚಂದ ಕಂಬಳಿ ದಾಟಿ ಖುಷಿನ ಬಾಯಾಗ ಹಾಲ ಬೀಳಲಿ ಅಂದ ಕಂಬಳಿ ದಾಟಿ ಖುಷಿನ ಬಾಯ ಹಾಲ ಬೀಳಲಂದ ಕಂಬಳಿ ದಾಟಿ ಕಂದನ ಬಾಯಾಗ ಹಾಲ ಬೀಳಲಿ ಅಂದ ಕಣ್ಣೌಗ ಚಿಂತೆ ಪಡೆದಿತ್ತ ಭ್ರಾಂತಿ ಕಣ್ಣೌಗ ಚಿಂತೆ ಪಡೆದಿತ್ತ ಭ್ರಾಂತಿ ಆಳ್ತ ಕಣ್ಣೀರ ತೆಗೆದ ಕಣ್ಣೌಗ ಚಿಂತೆ ಪಡೆದಿತ್ತ ಭ್ರಾಂತಿ ಆಳ್ತ ಕಣ್ಣೀರ ತೆಗೆದ ಧರ್ಮರ ಮಣಿಯಾಗ ವೀರ ಮದುಗೊಂಡ ಜನಚಿ ಬಂದ ಏ ಸಿದ್ಧಾರ ಮಣಿಯಾಗ ವೀರ ಮದುಗೊಂಡ ಜನಚಿ ಬಂದ ಏ ಧರ್ಮರ ಕಂದ ರೂಪದಲ್ಲಿ ಚಂದ ಎಲ್ಲರಿಗಾನಂದ ಏ ಸಿದ್ಧಾರ ಕಂದ ರೂಪದಲ್ಲಿ ಚಂದ ನಮನಿ ಮಗಾನಂದ ಮಾವಣ್ಣ ವರುವ ಆದಿತ್ತ ಅರುವ ಕೊಂಚವು ಮಾವಗ ನೆನದ ಆಗಿಂದಾಗ ಕೊಂಚವು ಮಾವಗ ನೆನದ ವೀರಮ್ಮದಗೊಂಡ ನನ್ನ ಕೈವಾಸ್ ಕೊಡತಿ ನಂದಿದ 13 ದಿನದಂದ ಏ ವೀರಮ್ಮದಗೊಂಡ ನನ್ನ ಕೈವಾಸ್ ಕೊಡತಿ ನಂದಿದ 13 ದಿನದಂದ ಹಡದವ್ರಕ್ಕಿಂತ ಪಡೆದವ್ರ ಶ್ರೇಷ್ಠಂದ ಹಸ್ತ ಮಸ್ತಕ ಕಿಟ್ಟಿದ ಹಡದವ್ರಕ್ಕಿಂತ ಪಡೆದವ್ರ ಶ್ರೇಷ್ಠಂದ ಹಸ್ತ ಮಸಕ ಗಿಟ್ಟಿದ ಅವ್ರಕ್ಕಿಂತ ಪಡೆದವ್ರ ಶ್ರೇಷ್ಠಂದ ಹಸ್ತ ಮಸ್ತಕ ಕಿಟ್ಟಿದ ನುಡವಿದ ಸಿದ್ಧ ಮಾಡಿದ ಸುತ್ತ
ಮಗಾದ ಕೂತ ಏನ್ ನುಡಿದ ಸಿದ್ಧ ಮಾಡಿದ ಶುದ್ಧ ಮಗಾದ ಕೂತ ಧರ್ಮಾರ ಮಣಿಯಾಗ ವೀರ ಮಧುಗೊಂಡ ನಚಿ ಬಂದ ಏಕಿದ್ದಾರ ಮಣಿಯಾಗ ವೀರ ಮಧುಗೊಂಡ ನಚಿ ಬಂದ ಏ ಧರ್ಮಾರ ಕಂದ ರೂಪದಲ್ಲಿ ಚಂದ ಎಲ್ಲರಿಗಾನಂದ ಏ ಸಿದ್ಧಾರ ಕಂದ ರೂಪದಲ್ಲಿ ಚಂದ ಸರ್ವರಿಗಾನಂದ ನೀನೇನ್ ಮಾಡುದು ನಿನ್ನ ಭೋಗ ಉಣ್ತದೋ ಉಣ್ಬೇಕೋ ಮಾಡಿದ್ದ ಯೂಟ್ಯೂಬ್ದಾಗ ಉಣ್ಬೇಕೋ ಮಾಡಿದ್ದ ಹೌದೌದ್ರಿ ಏ ಮಾಡಿದ್ದ ಉಣ್ಣೋ ಮಾರಯ್ಯ ಎನ್ನುವ ಶುದ್ಧ ಕನ್ನಡ ಪದ ಮಾಡಿದ್ದ ಉಣ್ಣೋ ಮಾರಯ್ಯ ಎನ್ನುವ ಶುದ್ಧ ಕನ್ನಡ ಪದ ಸಿದ್ಧರ ವಾಕ್ಯ ಕೇಳೋಗ ಮುಖ್ಯ ತಿಳಿಯಬ್ಯಾಡು ಸಾದ ಸಿದ್ಧಾರ ವಾಕ್ಯ ಕೇಳಕ ಮುಖ್ಯ ತಿಳಿಯಬ್ಯಾಡ ಸಾದ ಧರ್ಮರ ವಾಕ್ಯ ಕೇಳೋಗ ಮುಖ್ಯ ತಿಳಿಯಬ್ಯಾಡು ಸಾದ ಸಾದ ತಿಳ್ಕೊಂಡ ರಾಯಣ್ಣ ಗೌಡ ಆಗಿ ಹೋದ ಬಾದ ಸಾದ ತಿಳ್ಕೊಂಡ ರಾಯಣ್ಣ ಗೌಡ ಆಗಿ ಹೋದ ಬಾದ ಧರ್ಮಾರ ಮಣಿಯಾಗ ವೀರ ಮಧುಗೊಂಡ ಧರ್ಮಾರ ಮಣಿಯಾಗ ವೀರ ಮಧುಗೊಂಡ ಜನಸಿ ಬಂದ ಜನಸಿ ಬಂದ ಧರ್ಮರ ಕಂದ ರೂಪದಲ್ಲಿ ಚಂದ ಎಲ್ಲರಿಗಾನಂದ ರಮಣಿ ಮಗಾನಂದ ಧರ್ಮರ ಕಂದ ರೂಪದಲ್ಲಿ ಚಂದ ಸರ್ವರಿಗಾನಂದ ಆಗ್ರಪ್ಪ ದಾಸ ಗುರುವಿನಲ್ಲಿ ಪಾಸ ಅಳೆದು ಕಾಮ ಕ್ರೋಧ ನಮ್ಮಲ್ಲಿ ಇರುವ ಅಳೆದು ಕಾಮ ಕ್ರೋಧ ಸ್ವಾದ ತಿಳಿಯದೆ ವಾದ ಹಾಕಬೇಡ ಮಾಡಿ ದೇವರಲ್ಲಿ ಭೇದ ಸ್ವಾದ ತಿಳಿಯದೆ ವಾದ ಹಾಕಬೇಡ ಮಾಡಿ ದೇವರಲ್ಲಿ ಭೇದ ಹರ ಪೂಜೆ ಗುರು ಸೇವೆ ವರ ಪುಣ್ಯ ಮಾಡೋ ನಿನಗ ತ್ವರಿತದೋ ಆನಂದ ಪೂಜೆ ಗುರು ಸೇವರ ಪುಣ್ಯ ಮಾಡು ನಿನಗೆ ದೊರಿತದ ಆನಂದ ಹರ ಪೂಜೆ ಗುರು ಸೇವೆ ವರ ಪುಣ್ಯ ಮಾಡೋ ನಿನಗ ತ್ವರಿತದೋ ಆನಂದ ಆನಂದದ ಮುಂದ ಮಾರಾದ್ರು ಹೇಳ್ತೀರ ಇಲ್ಲಂತ ಇನ್ನೊಂದ ನನಗ ಆನಂದದ ಮುಂದ ಮಾರಾದ್ರು ಹೇಳ್ತೀರ ಇಲ್ಲಂತ ಇನ್ನೊಂದ ಧರ್ಮಾರ ಮಣಿಯಾಗ ವೀರ ಮಧುಗೊಂಡ ಜನಸಿ ಬಂದ ಏ ಸಿದ್ಧಾರ ಮಣಿಯಾಗ ವೀರ ಮಧುಗೊಂಡ ಜನಸಿ ಬಂದ ಏ ಧರ್ಮಾರ ಕಂದ ರೂಪದಲ್ಲಿ ಚಂದ ಎಲ್ಲರಿಗಾನಂದ ಏ ಸಿದ್ಧಾರ ಕಂದ ರೂಪದಲ್ಲಿ ಚಂದ ಸರ್ವರಿಗಾನಂದ ಕಾಯ್ದ ಕುಂತಿವ ದಾರಿ ಬಂದ ತೋರ ಮಾರಿ ಮದಗೊಂಡ ಶಿವಯೋಗಿ ನೀ ಮದಗೊಂಡ ಶಿವಯೋಗಿ ಏಸು ಜನ್ಮನ ಬಂದರು ಹುಟ್ಟಿ ಬಾಳುವೆ ನಿನಗಾಗಿ ಏಸು ಜನ್ಮನ ಬಂದರು ಹುಟ್ಟಿ ಹಾಡುವೆ ನಿನಗಾಗಿ ಧರ್ಮಾರ ಮಣಿಯಾಗ ವೀರ
ಜನಸಿ ಬಂದ ಏ ಸಿದ್ದಾರಮಣಿಯಾಗ ವೀರ ಮಧುಗುಣ ಜನಸಿ ಬಂದ ಏ ಧರ್ಮಾರ ಕಂದ ರೂಪದಲ್ಲಿ ಚಂದ ಎಲ್ಲರಿಗಾನಂದ ಏ ಸಿದ್ದಾರ ಕಂದ ರೂಪದಲ್ಲಿ ಚಂದ ನಮನಿ ಮಗಾನಂದ. ನಮಗೂ ಆನಂದ. ಹೌದ್ರಿಪ್ಪ. ಹಿರಿಯರಾಗಿರ್ತಕ್ಕಂಥ ಒಂದು ಪುಷ್ಪದ ಮಾಲೆ 101 ರೂಪಾಯಿ ಕಲಾಕಾಣಿಕೆಯನ್ನು ನೀಡಿ ಆಶೀರ್ವದಿಸಿದ್ದಾರೆ. ಭಗವಂತ ಗ್ರಾಮದ ಮಳಲಿ ಗ್ರಾಮದ ನಿವಾಸಿಗಳಾಗಿರ್ತಕ್ಕಂಥವ್ರು ಮುತ್ತೆ ಅಮೋಘ ಸಿದ್ಧನ ಮಾನ್ಯದ ಭಕ್ತರಾಗಿರತಕ್ಕಂಥವ್ರು ಈ ಸತ್ಸಂಗದ ಸೇವೆಯನ್ನು ಕೇಳಿಕೊಂಡ ನನ್ನ ಕೊಂತಿಕುಮಾರ ವೀರ ಮಲಕಾರ ಸಿದ್ಧನ ಒಂದು ಭಕ್ತಿ ಪದ್ಯವನ್ನು ಕೇಳಿ ಅದು ಆಶೀರ್ವಾದ ಪೂರ್ವಕವಾಗಿ ಯಾವತ್ತು ಈ ನನ್ನ ಶಿವಾನಂದ ಕಾಕಮ್ಮ ನಾವಿ ಹಡಪದ ಅಪ್ಪನ ಮುತ್ಯನ ಒಂದು ಸತ್ಸಂಗದ ಸಮಾಜ ಬಂಧುಗಳು ಅದು ಸಂಘಕ್ಕ ಒಂದು ಪುಷ್ಪದ ಮೇಲೆ 101 ರೂಪಾಯಿ ಕಲಾಕಾಣಿಕೆಯನ್ನು ಕೊಟ್ಟಿರ್ತಾರೆ. ಗುರುದೇವ ಶಿವಯೋಗಿ ಅಮೋಘ ಸಿದ್ದೇಶ್ವರರು ಇಲ್ಲಿ ಇವತ್ತ ವಾಸವಾಗಿರ್ತಕ್ಕಂಥ ನನ್ನಪ್ಪ ಬೈಲ ಭೂತಾಳ ಸಿದ್ಧನು ಆಯುಷು ಆರೋಗ್ಯ ಭೋಗ ಭಾಗ್ಯವನ್ನ ಮಾನವರಿಗೆ ಕೊಡ್ಲಿ. ಅದು ಆ ಸತ್ಸಂಗಕ್ಕ ಆ ಹಿರಿಯರ ಆಶೀರ್ವಾದ ಸುಧನ ಕಾಲ ಇರ್ಲಿ ಅಂತ ತಿಳ್ಕೊಂಡು ಬೇಡಿ ಹಣವನ್ನ ಮತ್ತು ಪುಷ್ಪದ ಮಾಲೆಯನ್ನ ಭಕ್ತಿಯಿಂದ ಆಭಾರ ಮಂಡಿಸ್ತಾರೆ. ಹೌದು ಹೌದು ಹೌದು. ಹಲೋ 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 ಹಾಂ ಇರ್ಲಿ ಇರ್ಲಿ ತೋತಮ್ಮ. ಹಲೋ ಹಲೋ
ಹಲೋ ಸ್ವಾಮಿ ನಮ್ಮ ದೇವರ ಬಂದಾನ ಬಾಂಡೆಯಾರು ರವೇ ನಮ್ಮ ದೇವರ ಬಂದಾನ ಬಾಂಡೆಯಾರು ಕೈ